ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಸರಿಪೋದ ಶನಿವಾರಂ ಅನ್ನೋ ತೆಲುಗು ಮೂವಿಯ ಸ್ಟೋರಿಯನ್ನ ನೋಡೋಣ. ಈ ಮೂವಿಯಲ್ಲಿ ನಾನಿ ಮತ್ತೆ ಎಸ್.ಜೆ. ಸೂರ್ಯ ಅವರು ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಮೂವಿಯ ಸ್ಟೋರಿಯನ್ನ ನೋಡೋಕ್ಕೂ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫ್ಯಾಮಿಲಿಯನ್ನ ತೋರಿಸ್ತಾರೆ. ಈ ಫ್ಯಾಮಿಲಿಯಲ್ಲಿ ಶಂಕರಂ ಮತ್ತೆ ಛಾಯಾದೇವಿ ಅನ್ನೋ ಗಂಡ ಹೆಂಡತಿ ಇದ್ದಾರೆ. ಇವರ ಇಬ್ಬರು ಮಕ್ಕಳ ಹೆಸರು ಭದ್ರಾ ಮತ್ತೆ ಸೂರ್ಯ. ಛಾಯಾದೇವಿ ಯಾವ್ದೋ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಹಾಗಾಗಿ 2 ತಿಂಗಳು ಮಾತ್ರ ಬದುಕೋದು ಅಂತ ಡಾಕ್ಟರ್ ಹೇಳಿರೋದ್ರಿಂದ ಶಂಕರಂಗೆ ತುಂಬಾನೇ ಬೇಜಾರು ಮತ್ತೆ ಟೆನ್ಷನ್ ಶುರು ಆಗಿದೆ. ಬೇಜಾರು ಯಾಕೆ ಅಂತ ಸ್ನೇಹಿತರೆ ಗೊತ್ತೇ ಇದೆ. ಟೆನ್ಷನ್ ಯಾಕಂದ್ರೆ ಮುಂದೆ ಭದ್ರಾ ಅನ್ನ ಏನೋ ನೋಡ್ಕೋಬಹುದು. ಆದ್ರೆ ಸೂರ್ಯ ತುಂಬಾನೇ ಕೋಪಿಷ್ಟ. ಯಾರ ಮೇಲಾದ್ರೂ ಕೋಪ ಬಂದ್ರೆ ಅವ್ರಿಗೆ ಹೊಡೆಯೋವರೆಗೂ ಸಮಾಧಾನ ಆಗಲ್ಲ. ರೀಸೆಂಟ್ ಆಗಿ ಸ್ಕೂಲಲ್ಲೂ ಯಾರಿಗೋ ಹೊಡೆದು ಬಂದಿರ್ತಾನೆ. ಇದೇ ಮುಂದುವರೆದ್ರೆ ಜೀವನ ಕಷ್ಟ ಇದೆ ಅಂತ ಶಂಕರಂ ಛಾಯಾದೇವಿಗೆ ಹೇಳ್ತಾರೆ. ಇದೇ ಗ್ಯಾಪ್ ಅಲ್ಲಿ ನಮ್ಗೆ ಈ ಫ್ಯಾಮಿಲಿಯ ಬಗ್ಗೆ ಇನ್ನಷ್ಟು ವಿಷಯ ಗೊತ್ತಾಗೋದೇನಂದ್ರೆ, ಸೂರ್ಯಗೆ ಅತ್ತೆ ಮಾವ ಇರ್ತಾರೆ. ಅವರ ಮಗಳು ಕಲ್ಯಾಣಿ ಅಂದ್ರೆ ಇವನ್ಗೆ ಇಷ್ಟ. ಆದ್ರೆ ಇವನು ಯಾವಾಗ್ಲೂ ಬೇರೆಯವ್ರ ಜೊತೆ ಹೊಡೆದಾಡ್ತಿರ್ತಾನೆ, ಜಗಳ ಮಾಡ್ತಿರ್ತಾನೆ ಅಂತ ಕಲ್ಯಾಣಿಗೆ ಇವನ್ ಕಂಡ್ರೆ ಸ್ವಲ್ಪನೂ ಆಗಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ವೈಲೆನ್ಸ್ ಅಂದ್ರೆ ಇವಳಿಗೆ ಇಷ್ಟ ಇಲ್ಲ. ಆದ್ರೆ ಕಲ್ಯಾಣಿಯ ಮನೆಯಲ್ಲೇ ಯಾವಾಗ್ಲೂ ವೈಲೆನ್ಸ್ ನಡೀತಾ ಇರುತ್ತೆ. ಇವ್ರಪ್ಪ ಡೈಲಿ ಕುಡ್ಕೊಂಡ್ ಬಂದು ಇವಳ ತಾಯಿಗೆ ಹೊಡಿತಾ ಇರ್ತಾನೆ. ನೋಡೋ ತನಕ ನೋಡಿ ಸೂರ್ಯ ಅವರ ಅಮ್ಮ ಛಾಯಾದೇವಿನೇ ಕಲ್ಯಾಣಿ ಅವರ ಅಮ್ಮನ ಕೈಯಲ್ಲಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡಿಸಿ ಕಲ್ಯಾಣಿ ಅವರ ಅಪ್ಪನ ಜೈಲ್ಗೆ ಕಳಿಸ್ತಾರೆ. ಜೈಲಿಂದ ಬಂದ್ಮೇಲೂ ಕೂಡ ಅವನು ಇದೇ ಕೆಲಸವನ್ನ ಮುಂದುವರಿಸ್ತಾನೇನೋ ಅನ್ನೋ ಭಯದಲ್ಲಿ ಛಾಯಾದೇವಿ ಕಲ್ಯಾಣಿ ಮತ್ತೆ ಅವರ ಅಮ್ಮನ್ನ ಯಾರು ಗೊತ್ತಾಗ್ದಂಗೆ ಬೇರೆ ಊರಿಗೆ ಕಳಿಸ್ತಾರೆ. ಬೇರೆ ಊರಿಗೆ ಹೋಗೋಕ್ಕೂ ಮುಂಚೆ ಕಲ್ಯಾಣಿ ನನ್ ಜೊತೆ ಒಂದ್ ಮಾತು ಆಡ್ದಲೇ ಹೋದ್ಲಲ್ಲ ಅಂತ ಬೇಜಾರಾಗಿದ್ದಾನೆ ಸೂರ್ಯ. ಎಲ್ಲ ಆದ್ಮೇಲೆ ಕಲ್ಯಾಣಿ ಅವರಪ್ಪ ಜೈಲಿಂದ ಹೊರಗೆ ಬಂದು ಈಗ ತನ್ನ ಹೆಂಡತಿಯನ್ನ ಬಿಟ್ಟು ಛಾಯಾದೇವಿನ ಇಟ್ಕೊಂಡಿದ್ದಾನೆ. ನೀನೇ ನನ್ನ ಹೆಂಡತಿ ಮಗಳನ್ನ ಎಲ್ಲೋ ಕಳಿಸಿದ್ಯಾ, ಎಲ್ಲಿದ್ದಾರೆ ಹೇಳು ಅಂತ ದಿನಾ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾ ಇರ್ತಾನೆ. ಒಂದಿನ ರಾತ್ರಿ ಸೂರ್ಯ ಇವನಿಗೆ ಹೊಡೆಯೋಕ್ಕೂ ಕೂಡ ಹೋಗಿರ್ತಾನೆ. ಆದ್ರೆ ಬೈಕಲ್ಲಿ ಇವನ ಮಾವ ಎಸ್ಕೇಪ್ ಆಗ್ಬಿಡ್ತಾನೆ. ಈಗ ಛಾಯಾದೇವಿ ಸೂರ್ಯನ ಕೋಪಕ್ಕೆ ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ಮುಂದೆ ದೊಡ್ಡ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಸೂರ್ಯನ ಕೂರಿಸ್ಕೊಂಡು ಸಮಾಧಾನವಾಗಿ, ನೀನು ಕೆಲವೊಮ್ಮೆ ಸಣ್ಣ ಪುಟ್ಟ ಕಾರಣಕ್ಕೆಲ್ಲ ಕೋಪ ಮಾಡ್ಕೊಂತೀಯ, ನೀನು ಮಾಡ್ಕೊಳ್ಳೋ ಕೋಪಕ್ಕೆ ಅರ್ಥನೇ ಇರಲ್ಲ. ಹಾಗಾಗಿ ವಾರದಲ್ಲಿ 1 ದಿನ ನಿನ್ನ ಕೋಪಕ್ಕೆ ಅಂತ ಇಡು. ಆ ದಿನ ಮಾತ್ರ ನೀನು ಕೋಪ ಮಾಡ್ಕೋಬೇಕು. ಡೈಲಿ ಯಾವುದೇ ಘಟನೆ ನಡೆದ್ರು ಕೂಡ ಕೋಪ ಮಾಡ್ಕೊಂಡಂಗೆ ಸಮಾಧಾನವಾಗಿದ್ದು ಆ 1 ದಿನ ಮತ್ತೆ ನಿನಗೆ ಕೋಪ ಬರೋ ಹಾಗೆ ಮಾಡಿದ ಘಟನೆಗಳನ್ನ ನೆನ್ಪು ಮಾಡ್ಕೋ. ಆ ವಿಷಯದ ಮೇಲೆ ನಿನಗೆ ಇನ್ನೂ ಕೋಪ ಇದ್ರೆ ಮಾತ್ರ ಆ 1 ದಿನ ನಿನ್ನ ಕೋಪ ಎಲ್ಲ ತೀರಿಸ್ಕೋ. ಇದನ್ನ ಪಾಲಿಸ್ತೀನಿ ಅಂತ ಪ್ರಾಮಿಸ್ ಮಾಡು ಅಂತ ಹೇಳಿ ಛಾಯಾದೇವಿ ಸೂರ್ಯ ಇಂದ ಮಾತು ತಗೊಂತಾರೆ. ನಂತರ ಆ 1 ದಿನ ಯಾವುದು ಅಂತ ಡಿಸೈಡ್ ಮಾಡೋಕೆ ಛಾಯಾದೇವಿ ಗೋಡೆ ಮೇಲೆ ಎಲ್ಲಾ ವಾರದ ಹೆಸರು ಬರ್ದು, ನಿನ್ಗೆ ಡೈಲಿ ಯಾವ ಕಾರಣಕ್ಕೆ ಕೋಪ ಬಂತು ಅಂತ ನನಗೆ ಬಂದು ಹೇಳು. ಆ ಕೋಪಕ್ಕೆ ಅರ್ಥ ಇದೆ ಅಂದ್ರೆ ನಾನೇ ಏನು ಮಾತಾಡಲ್ಲ, ಇಲ್ಲ ಅಂದ್ರೆ ಆ ದಿನ ನೀನು ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾರೆ. ದಿನ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನನಗೆ ಕೋಪ ಬಂತು ಅಂತ ಸೂರ್ಯ ಹೇಳಿದಾಗ ಗೋಡೆ ಮೇಲೆ ಬರ್ದಿದ್ದ ವಾರದ ಹೆಸರನ್ನ ಸ್ಟ್ರೈಕ್ ಔಟ್ ಮಾಡ್ತಾ ಬರ್ತಾರೆ. ಈ ವಾರಗಳಲ್ಲಿ ನೀನು ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ. ಹೀಗೆ ಮಾಡ್ತಾ ಭಾನುವಾರದಿಂದ ಶುಕ್ರವಾರದವರೆಗೂ ಎಲ್ಲಾ ದಿನ ಸ್ಟ್ರೈಕ್ ಔಟ್ ಮಾಡಿ ಈ ದಿನಗಳಲ್ಲಿ ನೀನು ಎಲ್ಲಾ ಸಣ್ಣ ಪುಟ್ಟ ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾರೆ ಛಾಯಾದೇವಿ. ಈಗ ಉಳಿದಿರೋದು ಶನಿವಾರ ಮಾತ್ರ. ಇದೇ ಶನಿವಾರದ ದಿನಾನೇ ತಮ್ಮ ಮಗನಿಗೆ ಛಾಯಾದೇವಿ ನಿಜವಾದ ಕೋಪ ಅಂದ್ರೆ ಏನು ಅಂತ ಹೇಳೋಕ್ ಹೋಗ್ತಾರೆ. ಆದ್ರೆ ಸೂರ್ಯ ಮಲಗಿರೋದ್ರಿಂದ ಸುಮ್ನಾಗ್ತಾರೆ. ನಂತರ ಛಾಯಾದೇವಿನೇ ನಿದ್ದೆ ಮಾಡೋಕೆ ಅಂತ ಹೋದವರು ಮತ್ತೆ ಮೇಲೆ ಹೇಳಲೇ ಇಲ್ಲ. ಶನಿವಾರನೇ ಅವರು ಸಾವನ್ನಪ್ತಾರೆ. ಆದ್ರೆ ಆ ಕುಡ್ಕ ಕಲ್ಯಾಣಿ ಅವರಪ್ಪ ಇಲ್ಲಿಗೂ ಬಂದು ಛಾಯಾದೇವಿ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡಿ ಚಪ್ಲಿ ತಗೊಂಡು ಡೆಡ್ ಬಾಡಿಗೆನೆ ಬಿಸಾಕ್ತಾನೆ. ಇದರಿಂದ ಸೂರ್ಯಗೆ ಕೋಪ ಬಂದ್ರು ಕೂಡ ತಡ್ಕೊಂಡು ಸುಮ್ನೆ ಕೂತಿದ್ದಾನೆ. ಆದ್ರೆ ಆಮೇಲೆ ಇವನ್ಗೆ ನೆನ್ಪಾಯ್ತು, ನೀನು ಸರಿಯಾದ ಕಾರಣಕ್ಕೆ ಕೋಪ ಮಾಡ್ಕೊಂಡ್ರೆ ನಿನಗೆ ನಾನೇನು ಹೇಳಲ್ಲ, ಆ ದಿನ ಮಾತ್ರ ನೀನು ಕೋಪ ಮಾಡ್ಕೋಬೇಕು ಅಂತ ಛಾಯಾದೇವಿ ಹೇಳಿದ್ರು. ಈಗ ಮಳೆ ಬೇರೆ ಬರ್ತಾ ಇರೋದ್ರಿಂದ ಛಾಯಾದೇವಿ ಗೋಡೆ ಮೇಲೆ ವಾರಗಳ ಹೆಸರು ಬರ್ದಿದ್ರಲ್ಲ, ಅದರಲ್ಲಿ ಎಲ್ಲಾ ವಾರ ಅಡ್ಸೋಗಿ ಕೇವಲ ಶನಿವಾರ ಮಾತ್ರ ಉಳ್ಕೊಂಡಿದೆ. ಇದೇ ಸರಿಯಾದ ಸಮಯ ಕೋಪ ಮಾಡ್ಕೊಳ್ಳೋಕೆ ಅಂತ ಸೂರ್ಯ ಮರದ ಪೀಸ್ ತಗೊಂಡು ಹೋಗಿ ತನ್ನ ಮಾವಂಗೆನೆ ಹೊಡಿತಾನೆ. ಇದೆಲ್ಲ ಆಗಿ ತುಂಬಾನೇ ವರ್ಷಗಳಾದ್ಮೇಲೆ ಸೂರ್ಯ ಈಗ ದೊಡ್ಡವನಾಗಿದ್ದಾನೆ. ಆದ್ರೆ ಶನಿವಾರದ ಕಾನ್ಸೆಪ್ಟ್ ನ ಬಿಟ್ಟಿಲ್ಲ, ಇನ್ನು ಇಂಪ್ರೂವೈಸ್ ಮಾಡ್ಕೊಂಡಿದ್ದಾನೆ. ವಾರ ಪೂರ್ತಿ ಕೋಪ ಮಾಡ್ಕೊಂಡಲೆ ಯಾರ ಮೇಲಾದ್ರೂ ಕೋಪ ಬರೋ ಸನ್ನಿವೇಶ ಏನಾದ್ರೂ ಬಂದ್ರೆ ಅವರ ಹೆಸರನ್ನ ಡೈರಿಯಲ್ಲಿ ಬರ್ದಿಡ್ಕೊಂಡಿರ್ತಾನೆ. ಆಮೇಲೆ ಶನಿವಾರ ಯಾರ್ಯಾರ ಮೇಲೆ ಕೋಪ ಬಂದಿತ್ತೋ ಅವರ ಹೆಸರನ್ನ ಇನ್ನೊಂದು ಸಲ ನೋಡಿ ಆ ಕೋಪಕ್ಕೆ ಅರ್ಥ ಇದೆಯಾ ಅಂತ ಯೋಚನೆ ಮಾಡಿ ಕೆಲವರ ಹೆಸರನ್ನ ಗೀಚಾಕ್ತಾನೆ. ಕೋಪ ಇನ್ನು ಕಮ್ಮಿ ಆಗಿಲ್ಲ ಅನ್ನೋರ ಹೆಸರನ್ನ ರೌಂಡ್ ಆಫ್ ಮಾಡ್ಕೊಂಡು ಅವರನ್ನ ಹುಡ್ಕೊಂಡು ಹೋಗಿ ಹೊಡೆದು ಕೋಪ ತೀರಿಸ್ಕೊಂಡ್ ಬರ್ತಾನೆ. ಇದೇ ತರ ನಡೆದಿರೋ ಒಂದು ಘಟನೆ ಯಾವ್ದಂದ್ರೆ, ನಾರಾಯಣ ಪ್ರಭಾ ಅನ್ನೋ ವ್ಯಕ್ತಿ ಹತ್ರ ಕೆಲಸ ಮಾಡ್ತಿರೋ ಫಾಜಿಲ್ ಅನ್ನೋ ಹುಡುಗನಿಗೆ ಗಡಿಯಾರದಲ್ಲಿ ಟೈಮ್ ನ 10 ನಿಮಿಷ ಮುಂದೆ ಇಟ್ಟ ಅನ್ನೋ ಸಣ್ಣ ವಿಷಯಕ್ಕೆ ಹೊಡೆದಿರ್ತಾರೆ.
ಈ ವಿಷಯ ಗೊತ್ತಾದಾಗ ಸೂರ್ಯ ಫಾಜಿಲ್ನ ನಾರಾಯಣ ಪ್ರಭಾ ಹತ್ರ ಕರ್ಕೊಂಡ್ ಬಂದಾಗ ಫಾಜಿಲ್ ಯಾಕೆ ಗಡಿಯಾರದಲ್ಲಿ ಟೈಮ್ ನ 10 ನಿಮಿಷ ಮುಂದಕ್ಕಿಟ್ಟಿದ್ದ ಅಂತ ಹೇಳ್ತಾನೆ. ನಮ್ಮಪ್ಪ ರೈಲ್ವೆ ಸ್ಟೇಷನ್ಗೆ ಲೇಟ್ ಆಗಿ ಹೋಗಿ ರನ್ನಿಂಗ್ ಟ್ರೈನ್ ನ ಹತ್ತೋಕ್ ಹೋಗಿ ಕೆಳಗೆ ಬಿದ್ದು ಸಾವನ್ನಪ್ಪಿದ್ರು. ಆದ್ರೆ ಅವ್ರೇನಾದ್ರೂ 10 ನಿಮಿಷ ಬೇಗ ಹೋಗಿದ್ರೆ ಟ್ರೈನ್ ಸಿಗೋದು, ಅವರು ಸಾಯ್ತಾನೆ ಇರ್ಲಿಲ್ಲ. ಹಾಗಾಗಿ ನಾನು ಅವತ್ತಿಂದ ಗಡಿಯಾರನ ನೋಡಿದ್ರೆ ಸಾಕು 10 ನಿಮಿಷ ಟೈಮ್ ಮುಂದೆ ಇಡ್ತೀನಿ, ಅಭ್ಯಾಸ ಆಗೋಗಿದೆ ಅಂತ ಹೇಳ್ತಾನೆ. ನೀವು ಈ ಹುಡುಗನಿಗೆ ಹೊಡೆದಿದ್ದ ವಿಷಯ ಕೇಳಿ ಕೋಪ ಬಂತು, ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಸೂರ್ಯ ಹೇಳಿದಾಗ ಈ ನಾರಾಯಣ ಪ್ರಭಾ ಆಯ್ತಪ್ಪ ಸಾರಿ ಕೇಳ್ತೀನಿ ಅಂತ ಎದ್ದು ಬಂದು ಮತ್ತೆ ಫಾಜಿಲ್ಗೆ ಹೊಡಿತಾನೆ. ಮತ್ತೆ ಸೂರ್ಯನ ಕೂಡ ಹಿಡ್ಕೊಂಡು ಹೆದರಿಸಿ ಬೈದ್ ಕಳಿಸ್ತಾರೆ. ಶನಿವಾರದವರೆಗೂ ಕಾಯ್ಕೊಂಡಿದ್ದು ನಾರಾಯಣ ಪ್ರಭಾ ಎಲ್ಲೋ ಹೊರಗೆ ಹೋಗ್ತಿದ್ದಾರೆ, ಬೇಗ ಬನ್ನಿ ಅಂತ ಫಾಜಿಲ್ ಫೋನ್ ಮಾಡಿದಾಗ ಅರ್ಧಂಬರ್ಧ ಮೀಸೆ ಟ್ರಿಮ್ ಮಾಡ್ಕೊಂಡಿದ್ದ ಸೂರ್ಯ ಪೂರ್ತಿ ಮೀಸೆ ಬೋಳ್ಸ್ಕೊಳ್ಳೋದ್ ಬಿಟ್ಟು ಮೊದಲು ತನ್ನ ತಾಯಿಯ ಸೀರೆ ಪೀಸ್ ನ ಕೈ ಕಟ್ಕೊಂಡು ನಾರಾಯಣ ಪ್ರಭಾನ ಮನೆಗೆ ಬರ್ತಾನೆ. ಇಲ್ಲಿರೋ ಒಬ್ಬೊಬ್ರಿಗೂ ಕೂಡ ಹೊಡೆದು ನಾರಾಯಣ ಪ್ರಭಂಗೂ ಕೂಡ ಇವನು ಫಾಜಿಲ್ಗೆ ಹೇಗ್ ಹೊಡೆದಿದ್ನೋ ಅದೇ ರೀತಿ ಹೊಡೆದು ಗಾಯಕ್ಕೆ ಹೊಲಿಗೆ ಹಾಕಿಸ್ಕೊ ಅಂತ ಹೇಳಿ ಹೊಡ್ತಾನೆ. ಅದೇ ಇನ್ನೊಂದ್ ಕಡೆ ಸೂರ್ಯ ಅವರಪ್ಪ ಶಂಕರಂನ ಕೆಲಸ ಏನಂದ್ರೆ ಎಲ್ಲಿ ತಮ್ಮ ಮಗ ಯಾರಿಗೇನಾದ್ರೂ ಮಾಡ್ಬಿಡ್ತಾನೋ ಅಂತ ಸೂರ್ಯನ ಡೈರಿಯನ್ನ ನೋಡಿ ಅದರಲ್ಲಿ ಯಾರ ಹೆಸರು ಬರ್ಕೊಂಡಿದನೋ ಅವರನ್ನ ಮೊದಲೇ ಹುಡ್ಕೊಂಡು ಹೋಗಿ ವಾರ್ನಿಂಗ್ ಕೊಟ್ಟು ಬರ್ತಾ ಇರ್ತಾರೆ. ಸೂರ್ಯ NLIC ಅನ್ನೋ ಇನ್ಶೂರೆನ್ಸ್ ಕಂಪನಿಯಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಇವನು ಕೋಪದಿಂದ ಶನಿವಾರ ಯಾರ್ಯಾರಿಗೆ ಹೊಡೆದು ಬಂದಿರ್ತಾನೋ ಅವರೆಲ್ಲ ಬೇರೆ ಟೈಮಲ್ಲಿ ಇವನನ್ನ ಹುಡ್ಕೊಂಡು ಬಂದು ಇವನ ಫ್ಯಾಮಿಲಿಗೂ ತೊಂದರೆ ಕೊಡ್ತಾ ಇರ್ತಾರೆ. ಹಾಗಾಗಿ ಮತ್ತೆ ಶನಿವಾರ ಹೋಗೋದು, ಅವ್ರಿಗೆ ಹೊಡೆದು ಬರೋದು, ಇದೇ ಕೆಲಸ ಮಾಡ್ಕೊಂಡಿರ್ತಾನೆ ಸೂರ್ಯ. ಇನ್ನ ಕಲ್ಯಾಣಿ ಬಗ್ಗೆ ಹೇಳೋದಾದ್ರೆ ಅವಳು ಮತ್ತೆ ಅವರಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸೂರ್ಯನ ಹತ್ರ ಕಲ್ಯಾಣಿಯ ಫೋಟೋ ಇದೆ ಅಷ್ಟೇ. ಅವಳನ್ನ ಹುಡ್ಕೋಕೆ ತುಂಬಾನೇ ಪ್ರಯತ್ನ ಏನೋ ಪಟ್ಟಿರ್ತಾನೆ, ಆದ್ರೆ ಇನ್ನೂ ಅವಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗಿಲ್ಲ. ಇವನು ಬೇರೆ ಹುಡುಗಿಯನ್ನ ಮದುವೆ ಆಗೋಕೆ ಒಪ್ದಲೇ ಇದ್ದಾಗ ಶಂಕರಂ ಒಂದು ಪ್ಲಾನ್ ಮಾಡಿ ಬೇರೆ ಯಾರೋ ಮದುವೆ ಆಗಿರೋ ಹುಡುಗಿಯನ್ನ ಕರ್ಕೊಂಡ್ ಬಂದು ಇವಳೆ ಕಲ್ಯಾಣಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಆಲ್ರೆಡಿ ಮದುವೆ ಆಗಿದೆ, ಮಗು ಕೂಡ ಇದೆ, ನನಗೆ ಆಕಸ್ಮಿಕವಾಗಿ ಬ್ಯಾಂಕ್ ಅಲ್ಲಿ ಇವಳು ಸಿಕ್ಕಿದ್ಲು ಅಂತ ಶಂಕರಂ ಹೇಳ್ತಾರೆ. ಇದನ್ನೇ ನಿಜ ಅನ್ಕೊಂಡು ಸೂರ್ಯ ಬೇಜಾರಾಗಿ ಚಿಕ್ಕ ಮಕ್ಕಳು ತರ ಅಳ್ಕೊಂಡು ಕೂತಿದ್ದಾನೆ. ಆಮೇಲೆ ಸೂರ್ಯ ಅವ್ರ ಅಕ್ಕ ಭದ್ರಾ ತಾನು ಪ್ರೀತಿಸ್ತಾ ಇರೋ ಸಂತೋಷ್ ಅನ್ನೋ ಹುಡುಗನನ್ನ ಮದುವೆ ಆಗ್ಬೇಕಾದ್ರೆ ಎಲ್ಲ ಚೆನ್ನಾಗೆ ನಡೀತಾ ಇರುತ್ತೆ. ಆದ್ರೆ ಭದ್ರಾಗೆ ತನ್ನ ತಾಯಿಯ ಸೀರೆ ಉಡ್ಕೋಬೇಕು ಅಂತ ಆಸೆ. ಅದೇ ಸಂತೋಷ್ ಅವರಪ್ಪ ಇಲ್ಲ ನಾವು ಕೊಡೋ ಸೀರೆಯನ್ನೇ ಉಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಯಾರ ಮಾತು ಕೇಳ್ದಳೆ ಭದ್ರಾ ತನ್ನ ತಾಯಿಯ ಸೀರೆಯನ್ನೇ ಉಡ್ಕೊಂಡಾಗ ಯಾರೋ ಸತ್ತೋಗಿರೋಳಗೋಸ್ಕರ ಇದೆಲ್ಲ ಬೇಕಿತ್ತ ಅಂತ ಸಂತೋಷ್ ಅವರಪ್ಪ ಕೆಡ್ದಾಗಿ ಮಾತಾಡ್ತಾರೆ. ಈ ವಿಷಯಕ್ಕೆ ಸೂರ್ಯನಿಗೆ ಕೋಪ ಬಂತು. ಆದ್ರೆ ಇನ್ನೂ ಶನಿವಾರ ಆಗಿಲ್ಲ ಅಂತ ತಡ್ಕೊಂಡಿದ್ದು ಮದುವೆ ಕೂಡ ಶನಿವಾರನೇ ಇರೋದ್ರಿಂದ ಅವತ್ತೇ ಸಂತೋಷ್ ಅವ್ರ ಅಪ್ಪಂಗೆ ಹೊಡಿತಾನೆ. ಇದರಿಂದ ಮದುವೆ ಎಲ್ಲ ಹಾಳಾಗೋಯ್ತು, ನನಗಿಂತ ಜಾಸ್ತಿ ನಿನಗೆ ಕೋಪನೇ ಮುಖ್ಯ ಅಲ್ವಾ ಅಂತ ಇವತ್ತಿಂದ ನಾನ್ ಬೇರೆ ನೀನ್ ಬೇರೆ ಮತ್ತೆ ಮುಖ ತೋರಿಸ್ಬೇಡ ಅಂತ ಹೇಳಿ ಸಂತೋಷ್ ಜೊತೆ ಬೇರೆ ಊರಿಗೆ ಹೋಗ್ತಾಳೆ ಭದ್ರಾ. ಮತ್ತೆ ಸೂರ್ಯ ಮತ್ತೆ ಅವ್ರ ಅಪ್ಪನ ಮನೆಗೆ ಬರೋದೇ ಇಲ್ಲ. ಇದೇ ರೀತಿ ನಡಿಬೇಕಾದ್ರೆ ಶಂಕರಂ ಒಬ್ರು ಸೈಕಾಲಜಿಸ್ಟ್ ಹತ್ರ ಈಗ ಬರ್ತಾರೆ. ಇವ್ರ ಹತ್ರ ತಮ್ಮ ಮಗನಿಗೋಸ್ಕರ ಹೆಲ್ಪ್ ಕೇಳೋಕಲ್ಲ, ಇವ್ರಿಗೆ ಹೆಲ್ಪ್ ಮಾಡೋಕೆ. ನನ್ನ ಮಗನ ಡೈರಿಯಲ್ಲಿ ನಿಮ್ ಯಜಮಾನ್ರು ಹೆಸರಿದೆ, ಅವ್ರು ಏನ್ ಮಾಡಿದಾರೋ ಏನೋ ಗೊತ್ತಿಲ್ಲ, ಇವತ್ತು ಶನಿವಾರ ಬೇರೆ ಅಂತ ಹೇಳಿ ಶನಿವಾರ ಸೂರ್ಯ ಏನ್ ಮಾಡ್ತಾನೆ ಅಂತ ಇವ್ರಿಗೆ ಹೇಳಿದಾಗ ತಕ್ಷಣ ಈ ಸೈಕಾಲಜಿಸ್ಟ್ ಕಾರ್ ತಗೊಂಡು ಹೊಡ್ತಾರೆ. ಯಾಕಂದ್ರೆ ಇವರ ಗಂಡ ಈಗ ಸದ್ಯಕ್ಕೆ ಬೇರೆ ಊರಿಗೆ ಹೋಗಿದ್ದಾನೆ. ಅದೇ ಇನ್ನೊಂದ್ ಕಡೆ ಸೂರ್ಯ ಆಲ್ರೆಡಿ ಇವರ ಗಂಡನ ಹತ್ರ ಬಂದು ಇವನ್ಗೆ ಹುಷಾರಿಲ್ಲ ಅಂತ ಮೊದಲು ಜ್ವರ ಕಡಿಮೆ ಆಗೋಕೆ ಮಾತ್ರೆ ಕೊಟ್ಟು ಮಲಗಿಸ್ತಾನೆ. ಈ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂದ್ರೆ ಇವನೊಬ್ಬ ಟೀಚರ್ ಆಗಿದ್ದ. ಇವನು ಕೆಲಸ ಮಾಡೋ ಸ್ಕೂಲಲ್ಲೇ ಭದ್ರಾ ಕೂಡ ಕೆಲಸ ಮಾಡ್ತಿರೋದು. ಇವನು ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಇದನ್ನ ಭದ್ರಾ ನೋಡಿದ್ರು ಕೂಡ ಕಂಪ್ಲೇಂಟ್ ಕೊಡೋಕೆ ಹೆದರ್ತಾ ಇರ್ತಾಳೆ, ಆ ಮಕ್ಕಳ ಹೆಸರು ಹಾಳಾಗುತ್ತಲ್ಲ ಅಂತ. ಅದಕ್ಕೆ ಈ ಟೀಚರ್ ನ ಮುಖ ಹಾಳು ಮಾಡೋಕೆ ಸೂರ್ಯ ಬಂದಿದ್ದಾನೆ. ಜ್ವರ ಕಡಿಮೆ ಆದ್ಮೇಲೆ ಮಲಗಿರೋ ಈ ಟೀಚರ್ ನ ಎಚ್ಚರಗೊಳಿಸಿ ಚೆನ್ನಾಗಿ ಹೊಡೆದು ಇಲ್ಲಿಂದ ಹೋಗ್ತಾನೆ ಸೂರ್ಯ. ಎಲ್ಲ ಆದ್ಮೇಲೆ ಸೈಕಾಲಜಿಸ್ಟ್ ಇಲ್ಲಿಗೆ ಬರ್ತಾರೆ. ಸೊ ಇದೇ ರೀತಿ ನಡಿಬೇಕಾದ್ರೆ ಇನ್ನೊಂದ್ ಕಡೆ ಚಾರುಲತಾ ಅನ್ನೋ ಪೊಲೀಸ್ ಕಾನ್ಸ್ಟೇಬಲ್ ನ ತೋರಿಸ್ತಾರೆ. ಮೊದಲನೇ ದಿನ ಕೆಲಸಕ್ಕೆ ಜಾಯಿನ್ ಆಗೋಕೆ ಅಂತ ಬಂದ್ರೆ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದೇ ಕಾಣ್ತಿಲ್ಲ. ಇಲ್ಲೊಬ್ರು ವಯಸ್ಸಾಗಿರೋ PC ಹೇಳ್ತಾರೆ, CI ದಯಾನಂದ್ಗೋಸ್ಕರ ನೀನು ತುಂಬಾನೇ ಕಾಯ್ತಾ ಇದ್ಯಾ, ಡ್ಯೂಟಿಗೆ ಮೊದಲನೇ ದಿನ ಅಲ್ವಾ, ಅದಕ್ಕೆ ಇಷ್ಟೊಂದು ಜೋಶ್ ಇದೆ. ಆದ್ರೆ ಆ ಇನ್ಸ್ಪೆಕ್ಟರ್ ದಯಾನಂದ್ ನ ನೋಡಿ ಆದ್ಮೇಲೆ ಆ ವ್ಯಕ್ತಿನ ಇನ್ನೊಂದ್ಸಲ ನೋಡೋಕು ನಿನ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಯಾಕೆ ದಯಾನಂದ್ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಗೋವರ್ಧನ್ ಅನ್ನೋ ವ್ಯಕ್ತಿಯನ್ನ ದಯಾನಂದ್ ಮತ್ತೆ ಸುಧಾ ಅನ್ನೋ ಸಬ್ ಇನ್ಸ್ಪೆಕ್ಟರ್ ಇಬ್ರು ಸೇರ್ಕೊಂಡು ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಟಾರ್ಚರ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಈ ಗೋವರ್ಧನ್ ಅನ್ನೋ ವ್ಯಕ್ತಿ ದಯಾನಂದ್ ನ ಅಣ್ಣ ಕೂರ್ಮಾನಂದ್ ಕಡೆ ಅವನು. ದಯಾನಂದ್ ಮತ್ತೆ ಕೂರ್ಮಾನಂದ್ ಇಬ್ರು ಅಣ್ಣ ತಮ್ಮ ಆಗಿದ್ರು ಕೂಡ ಆಸ್ತಿ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಆಗ್ತಾನೆ ಇರುತ್ತೆ. ಕೂರ್ಮಾನಂದ್ ತನ್ನ ತಮ್ಮನ ಆಸ್ತಿಯನ್ನ ಕಿತ್ಕೊಂಡಿರ್ತಾನೆ. ದಯಾನಂದ್ ನ ಹೆಸರಲ್ಲಿ ತುಂಬಾನೇ ಬೆಲೆ ಬಾಳೋ ಭೂಮಿ ಇತ್ತು, ಅದನ್ನ ತಗೊಳ್ಳೋಕೆ ಕ್ಲೈಂಟ್ಸ್ ಕೂಡ ರೆಡಿ ಆಗಿದ್ದಾರೆ. ಆದ್ರೆ ಮಾರೋಕೆ ಕೂರ್ಮಾನಂದ್ ನ ಸೈನ್ ಬೇಕು, ಅವನು ಸೈನ್ ಮಾಡ್ತಿಲ್ಲ.
ಕೂರ್ಮಾನಂದ್ ಕಾರ್ಪೊರೇಟರ್ ಆಗಿದ್ದಾನೆ, ಆದ್ರೆ ನಾನಿನ್ನು ಇನ್ಸ್ಪೆಕ್ಟರ್ ಆಗೇ ಇದ್ದೀನಲ್ಲ ಅಂತ ದಯಾನಂದ್ಗೆ ಉರಿತಾ ಇರುತ್ತೆ. ಈಗ ಗೋವರ್ಧನ್ ನ ಕರ್ಕೊಂಡ್ ಬಂದು ಹೊಡೆದು ವಿಡಿಯೋ ಮಾಡಿ ಕಳ್ಸಿದ್ರು ಕೂಡ ಕೂರ್ಮಾನಂದ್ ಇವನನ್ನ ಕಾಪಾಡೋದಕ್ಕೋಸ್ಕರ ಫೋನ್ ಮಾಡ್ತಿಲ್ಲ ಅಂತ ಇವನನ್ನ ಬಿಟ್ ಕಳಿಸ್ತಾನೆ. ಇವನ್ ಹೋಗಿ ಆದ್ಮೇಲೆ ಕೂರ್ಮಾನಂದ್ ಫೋನ್ ಮಾಡಿ ಗೋವರ್ಧನ್ಗೆ ಏನು ಮಾಡ್ಬೇಡ, ನಿನಗೆ ಪೇಪರ್ಸ್ ಮೇಲೆ ಸೈನ್ ಬೇಕಲ್ವಾ, ನಾನ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಗೋವರ್ಧನ್ ಇವನು ಆಲ್ರೆಡಿ ಬಿಟ್ ಕಳಿಸ್ಬಿಟ್ಟಿದ್ದಾನೆ. ಇದೇನೀಗ ನಾನ್ ಮಿಕ ಆದ್ನಲ್ಲ, ಇನ್ನ ಸ್ವಲ್ಪ ಹೊತ್ತು ಅವನನ್ನ ಹಿಡ್ಕೊಂಡಿದ್ರೆ ಆಗೋದು ಅಂತ ದಯಾನಂದ್ ಕೋಪದಲ್ಲಿ ಸೋಕುಲಪಾಳ್ಯಂ ಅನ್ನೋ ಜಾಗಕ್ಕೆ ಬಂದು ಇಲ್ಲಿರೋ ಜನರಿಗೆ ಹೆಂಗ್ ಬೇಕೋ ಹಂಗ್ ಹೊಡೆದು ಇವ್ರ ಮೇಲೆ ತನ್ನ ಕೋಪ ತೀರಿಸ್ಕೊಂತಾನೆ. ಮತ್ತೆ ಒಬ್ಬನನ್ನ ಸೆಲ್ ಒಳಗೆ ಹಾಕಿ ದಿನ ಕೋಪ ಬಂದಾಗ್ಲೆಲ್ಲ ಇವನ್ಗೆ ಹೊಡಿತಾ ಇರ್ತಾನೆ. ಯಾಕೆ ಏನ್ ಕಾರಣ ಅಂತ ಸ್ನೇಹಿತರೆ ಈಗ ಚಾರುಲತಾಗೆ ಆ ಇನ್ನೊಬ್ರು ವಯಸ್ಸಾಗಿರೋ PC ಎಲ್ಲಾ ವಿಷಯ ಹೇಳ್ತಾರೆ. ಏನಂದ್ರೆ ಸೋಕುಲಪಾಳ್ಯಂ ಮೊದಲು ಕ್ರಿಮಿನಲ್ಸ್ ಗಳ ಅಡ್ಡ ಆಗಿತ್ತು, ಆದ್ರೆ ಈಗ ಅಲ್ಲಿನ ಜನರು ಕ್ರೈಮ್ಸ್ ನ ಬಿಟ್ಟು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಆದ್ರೆ ಇವರ ತಾತ ಮುತ್ತಾತಂದಿರು ಮಾಡಿರೋ ತಪ್ಪಿಗೆ ಇವ್ರಿಗೆ ಯಾವಾಗ್ಲೂ ಶಿಕ್ಷೆ ಆಗ್ತಿರುತ್ತೆ. ಜನ ಇವರನ್ನ ಬೇರೆ ರೀತಿನೇ ನೋಡ್ತಾರೆ. ದಯಾನಂದ್ಗೆ ಸೋಕುಲಪಾಳ್ಯಂ ಜನರನ್ನ ಕಂಡ್ರೇನೆ ಆಗಲ್ಲ. ಯಾಕಂದ್ರೆ ದಯಾನಂದ್ ಮತ್ತೆ ಕೂರ್ಮಾನಂದ್ ಇಬ್ರು ಆಸ್ತಿಗೋಸ್ಕರ ಜಗಳ ಮಾಡ್ಕೊಂಡು ಕೋರ್ಟ್ಗೆ ಹೋದಾಗ ಇದೇ ಸಮಯದಲ್ಲಿ ಕೂರ್ಮಾನಂದ್ ಕಾರ್ಪೊರೇಟರ್ ಎಲೆಕ್ಷನ್ಗೆ ನಿಂತು ಗೆದ್ದಿರ್ತಾನೆ. ಆಗ ತನ್ನ ಇನ್ಫ್ಲೂಯೆನ್ಸ್ ನ ಉಪಯೋಗಿಸ್ಕೊಂಡು ತನ್ನ ಸೈನ್ ಇಲ್ದಲೆ ಆ ಭೂಮಿಯನ್ನ ಮಾರೋ ಹಾಗಿಲ್ಲ ಅನ್ನೋ ಹಾಗೆ ಮಾಡ್ಕೊಂತಾನೆ. ಇದರಿಂದ ದಯಾನಂದ್ಗೆ ಸೋಕುಲಪಾಳ್ಯಂ ಜನರ ಮೇಲೆ ಕೋಪ ಜಾಸ್ತಿ ಆಯ್ತು. ಇವರೇ ಕೂರ್ಮಾನಂದ್ಗೆ ವೋಟ್ ಹಾಕಿ ಎಲೆಕ್ಷನ್ ಅಲ್ಲಿ ಗೆಲ್ಲೋ ಹಾಗೆ ಮಾಡಿದ್ದು ಎಲ್ಲಾ ಸಮಸ್ಯೆಗೂ ಈ ಜನರೇ ಕಾರಣ ಅಂತ ಕೋಪ ಬಂದಾಗೆಲ್ಲ ಇವರನ್ನ ಹೊಡೆದು ಬಡ್ದು ಟಾರ್ಚರ್ ಮಾಡ್ತಿರ್ತಾನೆ. ಈ ವಿಷಯ ಎಲ್ಲ ಕೇಳಿ ಚಾರುಲತಾಗೆ ತುಂಬಾನೇ ಬೇಜಾರಾಗುತ್ತೆ. ಇದರ ನಡುವೆ ಸ್ನೇಹಿತರೆ ನಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಗೋದೇನಂದ್ರೆ ಚಾರುಲತಾ ಬೇರೆ ಯಾರು ಅಲ್ಲ, ಕಲ್ಯಾಣಿ. ಸೂರ್ಯ ಪ್ರೀತಿಸ್ತಾ ಇರೋ ಅದೇ ಕಲ್ಯಾಣಿ. ಇವಳು ಮತ್ತೆ ಅವರ ಅಮ್ಮ ಇಬ್ರು ಕೂಡ ಹೆಸರು ಚೇಂಜ್ ಮಾಡ್ಕೊಂಡು ಈ ಊರಿಗೆ ಬಂದು ವಾಸವಾಗಿರ್ತಾರೆ. ಸೂರ್ಯ ಅವರ ಅಪ್ಪ ಕೂಡ ಛಾಯಾದೇವಿ ಸಾವನ್ನಪ್ಪಿ ಆದ್ಮೇಲೆ ತಮ್ಮ ಊರನ್ನ ಬಿಟ್ಟು ಇಲ್ಲಿಗೇನೆ ಬಂದಿದ್ದಾರೆ. ಅಂದ್ರೆ ಇದು ಕೋಇನ್ಸಿಡೆನ್ಸ್ ಅಷ್ಟೇ, ಬೇಕು ಅಂತ ಬಂದಿಲ್ಲ. ಸೊ ಈಗ ಚಾರುಲತಾ ಸೋಕುಲಪಾಳ್ಯಂಗೆ ರಾಜು ಅನ್ನೋ ವ್ಯಕ್ತಿಯ ಹೆಂಡತಿ ಮಗಳನ್ನ ಮೀಟ್ ಮಾಡೋಕೆ ಬರ್ತಾಳೆ. ಈ ರಾಜು ಅನ್ನೋ ವ್ಯಕ್ತಿಯನ್ನೇ ದಯಾನಂದ್ ಜೈಲಲ್ಲಿ ಹಿಡ್ಕೊಂಡು ದಿನ ಟಾರ್ಚರ್ ಕೊಡ್ತಾ ಇರೋದು. ಅವನು ಊಟ ಮಾಡಿ 5 ದಿನ ಆಗಿದೆ. ಹಾಗಾಗಿ ದಯಾನಂದ್ಗೆ ಕಾಣ್ದಂಗೆ ಅವನ್ಗೆ ಊಟ ಇಸ್ಕೊಂಡು ಹೋಗಿ ಕೊಡೋಕೆ ಅಂತ ಬಂದಿದ್ದಾಳೆ. ಇದಷ್ಟೇ ಅಲ್ಲ, ಚಾರುಲತಾ ಇಲ್ಲಿರೋ ಜನರನ್ನ ಭೇಟಿಯಾಗಿ ಮಾತಾಡಿಸ್ತಾಳೆ. ಹಾಗಾಗಿ ಇವಳು ಬೇರೆ ಪೊಲೀಸ್ ಆಫೀಸರ್ಸ್ ತರ ಅಲ್ಲ, ನಮಗೆ ತೊಂದರೆ ಕೊಡಲ್ಲ ಅಂತ ಜನರು ಗೌರವದಿಂದ ಮತ್ತೆ ಖುಷಿಯಿಂದ ಮಾತಾಡಿಸ್ತಾ ಇದ್ದಾರೆ. ನೆಕ್ಸ್ಟಿನಲ್ಲಿ ದಯಾನಂದ್, ಚಾರುಲತಾ ಮತ್ತೆ ಸುಧಾ 3 ಜನ ಕೂಡ ಒಬ್ಬ ಖೈದಿಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ವಾಪಸ್ ಹೋಗ್ಬೇಕಾದ್ರೆ ದಯಾನಂದ್ ಕಾರ್ ರಿವರ್ಸ್ ತಗೊಳೋಕೆ ಹೋಗಿ ಇನ್ನೊಬ್ರು ಕಾರ್ಗೆ ಗುದ್ದುತ್ತಾನೆ. ಇದಕ್ಕೆ ಕಾರಲ್ಲಿದ್ದ ಮಹಿಳೆ ನಿನಗೆ ಸೆನ್ಸ್ ಇಲ್ವಾ ಅಂತ ಹೇಳಿದ್ದಷ್ಟೇ ದಯಾನಂದ್ ಕೋಪದಲ್ಲಿ ತನ್ನ ಕಾರಿಂದ ಆ ಮಹಿಳೆಯ ಕಾರ್ಗೆ ಪದೇ ಪದೇ ಗುದ್ದೋಕೆ ಶುರು ಮಾಡ್ತಾನೆ. ಇಲ್ಲೇ ಇದ್ದ ಸೂರ್ಯ ಇದನ್ನೆಲ್ಲ ನೋಡಿ ಇವನ್ಗೆ ಕೋಪ ಬಂದ್ರು ಕೂಡ ತಡ್ಕೊಂಡು ವಾಟರ್ ಬಾಟಲ್ ನ ಕ್ಯಾಪ್ಗೆ ತನ್ನ ಬೈಕಲ್ಲಿರೋ ಪೆಟ್ರೋಲ್ ನ ತುಂಬ್ಕೊಂಡು ಬಂದು ದಯಾನಂದ್ ನ ಕಾರ್ ಕೆಳಗೆ ಚೆಲ್ಲಿ ಹೇಳ್ತಾನೆ, ನಿಮ್ ಕಾರ್ ನ ಪೆಟ್ರೋಲ್ ಟ್ಯಾಂಕ್ ಲೀಕ್ ಆಗ್ತಿದೆ ಅಂತ. ಇದರಿಂದ ದಯಾನಂದ್ ಸುಮ್ನಾಗ್ತಾನೆ. ಆಮೇಲೆ ಟ್ಯಾಂಕ್ ಏನಾದ್ರೂ ಬ್ಲಾಸ್ಟ್ ಆದ್ರೆ ಕಷ್ಟ ಅಂತ. ಸೊ ಈಗ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಇದನ್ನೆಲ್ಲ ನೋಡಿ ಚಾರುಲತಾ ಫುಲ್ ಇಂಪ್ರೆಸ್ ಆಗಿದ್ದಾಳೆ. ದಯಾನಂದ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಬಂದು ಸೂರ್ಯನ ಪರಿಚಯ ಮಾಡ್ಕೊಂತಾಳೆ. ಮತ್ತೆ ಬೈಕಲ್ಲಿ ಈಗ ಪೆಟ್ರೋಲ್ ಇಲ್ದೇ ಇರೋದ್ರಿಂದ ತನ್ನ ಜೊತೆನೆ ಪೆಟ್ರೋಲ್ ತಗೊಂಡ್ ಬರೋದಕ್ಕೆ ಕರ್ಕೊಂಡು ಹೋಗ್ತಾಳೆ ಚಾರುಲತಾ. ಸೊ ಇವತ್ತು ರಾತ್ರಿ ಶನಿವಾರದ ಲಿಸ್ಟ್ ಅಲ್ಲಿ ದಯಾನಂದ್ ನ ಹೆಸರನ್ನ ಕೂಡ ಸೂರ್ಯ ಬರ್ಕೊಳ್ಳೋಕೆ ಬಂದಾಗ ಇವನ್ಗೆ ಚಾರುಲತಾನೆ ನೆನಪಾಗ್ತಿದ್ದಾಳೆ. ಹಾಗಾಗಿ ಹೆಸರು ಬರ್ಕೊಳ್ಳೋದಕ್ಕೆ ಆಗಲ್ಲ. ನಂತರ ಚಾರುಲತಾ ಮತ್ತೆ ಸೂರ್ಯ ಇಬ್ರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕೆ ಶುರು ಮಾಡ್ತಾರೆ. ಯಾವಾಗ್ಲೂ ಫೋನ್ ಅಲ್ಲಿ ಮಾತಾಡ್ತಾನೆ ಇರ್ತಾರೆ. ಸೂರ್ಯ ಅವ್ರ ಅಪ್ಪಂಗಂತೂ ಯಾರೋ ಒಬ್ಳು ಹೊಟ್ನಲ್ಲಿ ಹುಡುಗಿ ಸಿಕ್ಕಿದ್ಲಲ್ಲ ಅಂತ ಫುಲ್ ಖುಷಿ ಆಗಿದೆ. ಇದರ ನಡುವೆ ಯಾರೇ ಚಾರುಲತಾಗೆ ತೊಂದರೆ ಕೊಡೋಕೆ ಟ್ರೈ ಮಾಡಿದ್ರು ಅವ್ರಿಗೆ ಸೂರ್ಯ ಶನಿವಾರದ ಪ್ರೋಗ್ರಾಮ್ ನ ಫಿಕ್ಸ್ ಮಾಡ್ತಿರ್ತಾನೆ. ಒಂದಿನ ಜೈಲಲ್ಲಿರೋ ರಾಜುಗೆ ಯಾರಿಗೂ ಕಾಣ್ದಂಗೆ ಚಾರುಲತಾ ಊಟ ಕೊಡ್ಬೇಕಾದ್ರೆ SI ಸುಧಾ ನೋಡಿ ಇವಳ ಕೆನ್ನೆಗೆ ಹೊಡಿತಾನೆ. ಅದಕ್ಕೆ ಸೂರ್ಯ ಶನಿವಾರ ಸುಧಾ ಥಿಯೇಟರ್ ಅಲ್ಲಿ ಇದ್ದಾಗ ಇವನ ಮುಖಕ್ಕೆ ಬ್ಯಾನರ್ ಸುತ್ತಿ ಹೊಡೆದು ಬರ್ತಾನೆ. ಈ ವಿಷಯ ಚಾರುಲತಾ ಕೂಡ ಗಮನಿಸ್ತಾ ಇದ್ದಾಳೆ. ಇದ್ಯಾರೋ ಈಗ ಮೂವಿಯಲ್ಲಿ ನಾನಿ ಮತ್ತೆ ಸಮಂತಾ ಮಧ್ಯ ಕಿಚ್ಚ ಸುದೀಪ್ ಬಂದಂಗೆ ನನ್ ಮೇಲೆ ಕಣ್ಣಿಟ್ಟು ನನಗೆ ತೊಂದರೆ ಕೊಟ್ಟವರಿಗೆ ಹೊಡಿತಾ ಇದ್ದಾರಲ್ಲ ಅಂತ. ಸೂರ್ಯವರಪ್ಪ ಶಂಕರಂ ಕೂಡ ಹೇಳ್ತಾ ಇದ್ದಾರೆ, ನೀನು ಶನಿವಾರದ ವಿಷಯ ಅವಳ ಹತ್ರ ಮೊದ್ಲೇ ಹೇಳೋದು ಒಳ್ಳೆಯದು, ಇಲ್ಲ ಬೇರೆ ಅವರಿಂದ ಅವಳಿಗೇನಾದ್ರೂ ಗೊತ್ತಾಯ್ತು ಅಂದ್ರೆ ಈಗ ಮೂವಿಯಲ್ಲಿ ಇರೋ ತರ ಆಗಲ್ಲ, ನಾನಿನ್ನು ನೀನೆ ಕಿಚ್ಚ ಸುದೀಪು ನೀನೆ ಅಂತ ಗೊತ್ತಾದ್ರೆ ಕಷ್ಟ ಅಂತ. ಅದಕ್ಕೆ ಸೂರ್ಯ ಎಲ್ಲಾ ವಿಷಯ ಮೊದಲೇ ಚಾರುಲತಾಗೆ ಹೇಳೋಕೆ ಡಿಸೈಡ್ ಮಾಡ್ತಾನೆ. ಇನ್ನೊಂದ್ ಕಡೆ ಕೂರ್ಮಾನಂದ್ಗೆ ಗೋವರ್ಧನ್ ಮತ್ತೆ ಲಾಯರ್ ಎಲ್ಲ ಹೇಳ್ತಾ ಇದ್ದಾರೆ, ಸುಮ್ನೆ ಹೊಡೆದಾಟ ಎಲ್ಲ ಬಿಟ್ಟು ಪ್ರಾಪರ್ಟಿ ಪೇಪರ್ಸ್ಗೆ ಸೈನ್ ಮಾಡಿ ಕಳ್ಸೋದೆ ಒಳ್ಳೇದು ಅಂತ. ಅದಕ್ಕೆ ಅವನು ಒಪ್ಕೊಂಡು ದಯಾನಂದ್ನ ತನ್ನ ಮನೆಗೆ ಕರೆಸ್ತಾನೆ. ದಯಾನಂದ್ ಆಸ್ತಿ ಎಲ್ಲ ನನಗೆ ವಾಪಸ್ ಸಿಗ್ತಾ ಇದೆ ಅನ್ನೋ ಖುಷಿಯಲ್ಲಿ ಜೈಲಲ್ಲಿ ಇದ್ದ ರಾಜುವನ್ನ ಮನೆಗೆ ಕಳಿಸಿ ಇವನು ಕೂರ್ಮಾನಂದ್ನ ಮನೆಗೆ ಬರ್ತಾನೆ. ಆದ್ರೆ ಈಗ ನಮ್ಗೆ ಗೊತ್ತಾಗುತ್ತೆ ಕೂರ್ಮಾನಂದ್ ಇವನನ್ನ ಸೈನ್ ಮಾಡೋಕೆ ಅಂತ ಕರ್ಸಿಲ್ಲ, ದಯಾನಂದ್ಗೆ ಅವಮಾನ ಮಾಡೋಕೆ ಕರ್ಸಿರೋದು. ಎಷ್ಟೊತ್ತಾದ್ರೂ ಇವನನ್ನ ಮೀಟ್ ಮಾಡೋಕೆ ಬರಲ್ಲ, ಜೊತೆಗೆ ಕೆಲ್ಸದವ್ರ ಕೈಯಲ್ಲಿ ಕಾಫಿ ಟೀ ಕೇಳೋಕೆ ಪದೇ ಪದೇ ಕಳಿಸ್ತಾ ಇದ್ದಾನೆ ಕೂರ್ಮಾನಂದ್. ಆದ್ರೆ ಕಾಫಿ ಟೀ ಇರ್ಲಿ, ಕುಡಿಯೋಕೆ ನೀರ್ ಕೂಡ ಕೊಡಲ್ಲ. ಇದರಿಂದ ಕೋಪಗೊಂಡ ದಯಾನಂದ್ ಮತ್ತೆ ಸೋಕುಲಪಾಳ್ಯಂಗೆ ಬಂದು
ಬಂದು ಇಲ್ಲಿರೋರ್ಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಮತ್ತೆ ರಾಜು ಜೈಲಿಂದ ಬರ್ತಿದ್ದಂಗೆ ಕೂರ್ಮಾನನ್ನ ಕಟೌಟ್ ಪೇಂಟ್ ಮಾಡ್ತಿರೋದನ್ನ ನೋಡಿ ಮತ್ತೆ ಇವನ್ಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಹೆಂಡತಿ ಮಗಳು ಕೈ ಕಾಲು ಹಿಡ್ಕೊಂಡ್ರು ಬಿಡಲ್ಲ. ದಯಾನಂದ್ ರಾಜುನ ಮಗಳನ್ನ ಜೋರಾಗಿ ತಳ್ತಾನೆ. ಇವಳು ಹೋಗಿ ತುರಿ ಮನೆ ಮೇಲೆ ಬಿದ್ದಾಗ ಅದು ಇವಳ ಕತ್ತಿಗೆ ಚುಚ್ಕೊಳ್ಳುತ್ತೆ. ಇದನ್ನ ನೋಡ್ತಾ ನಿಂತ್ಕೊಂಡಿರ್ತಾರೆ, ಆದ್ರೆ ಯಾರು ಕೂಡ ಸಹಾಯ ಮಾಡೋಕೆ ಬರಲ್ಲ. ಇದೇ ಸಮಯಕ್ಕೆ ಸೂರ್ಯ ಚಾರುಲತಾಗೆ ಫೋನ್ ಮಾಡಿದಾಗ ಇವಳು ಫೋನ್ ರಿಸೀವ್ ಮಾಡಿ ಹಾಗೆ ಕೈಯಲ್ಲಿ ಹಿಡ್ಕೊಂಡಿರ್ತಾಳೆ. ರಾಜು ಮತ್ತೆ ಅವನ ಹೆಂಡತಿ ಎಲ್ಲ ಕಿರ್ಚಾಡ್ತಿರೋ ಶಬ್ದ ಕೇಳಿ ಏನೋ ಸಮಸ್ಯೆ ಆಗಿದೆ ಅಂತ ಸೂರ್ಯ ಬಂದಾಗ ಆಲ್ರೆಡಿ ದಯಾನಂದ್ ಇಲ್ಲಿಂದ ಹೋಗಿದ್ದಾನೆ. ರಾಜುನ ಮಗಳನ್ನ ಇವನೇ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾನೆ. ಇಲ್ಲೇ ಹಾಸ್ಪಿಟಲ್ ಹೊರಗೆ ಚಾರುಲತಾ ಮತ್ತೆ ಸೂರ್ಯ ಮಾತಾಡ್ಕೊಂಡು ಕೂತಿದ್ದಾಗ ಇದ್ದಕ್ಕಿದ್ದಂಗೆ ನಾರಾಯಣ ಪ್ರಭಾ ಕಡೆ ಅವರು ಇವನ ಮೇಲೆ ದಾಳಿ ಮಾಡ್ತಾರೆ. ಕಾರಣ ಏನಂದ್ರೆ ಫಾಜಿಲ್ ಅನ್ನೋ ಹುಡುಗನಿಗೆ ನಾರಾಯಣ ಪ್ರಭಾ ಹೊಡೆದಿದ್ದಾಗ ಇವನು ಶನಿವಾರ ಹೋಗಿ ಅವನಿಗೆ ಹೊಡೆದ್ ಬಂದಿದ್ನಲ್ಲ, ಅದಕ್ಕೆ ಅವತ್ತು ಸೂರ್ಯ ಅವ್ರಿಗೆಲ್ಲ ಹೊಡೆಯೋಕ್ ಹೋದಾಗ್ಲೇ ಹೇಳಿರ್ತಾನೆ ಶನಿವಾರ ಮಾತ್ರ ನಾನು ಹೊಡೆಯೋದು ಅಂತ. ಅದಕ್ಕೆ ಇಷ್ಟು ದಿನ ನಾರಾಯಣ ಪ್ರಭಾ ಕಡೆ ಅವರು ಸೂರ್ಯನ ಮೇಲೆ ಕಣ್ಣಿಟ್ಟಿದ್ರು. ಅವನು ಹುಡುಗಿ ಮುಂದೆ ಹೊಡೆಯಲ್ಲ ಅನ್ಕೊಂಡು ಈಗ ಬಂದು ಅಟ್ಯಾಕ್ ಮಾಡಿದ್ದಾರೆ. ಆದ್ರೆ ಸೂರ್ಯ ಮೊದ್ಲೇ ಅವಳಿಗೆ ಎಲ್ಲಾ ವಿಷಯ ಹೇಳ್ಬೇಕು ಅಂತಾನೆ ಬಂದಿದ್ದ. ಹಾಗಾಗಿ ಈಗ ವಿಷಯ ಗೊತ್ತಾದ್ರೂ ಪರವಾಗಿಲ್ಲ ಅಂತ ಎಲ್ಲರಿಗೂ ಹೊಡೆಯೋಕೆ ಶುರು ಮಾಡ್ತಾನೆ. ಇದೇನ್ ಹುಡುಗಿ ಇಲ್ಲೇ ಇದ್ರು ಹೊಡಿತಾನೆ ಇದನ್ನಲ್ಲ ಅಂತ ಎಲ್ಲರೂ ಓಡೋಗೋಕೆ ನೋಡಿದ್ರು ಬಿಡಲ್ಲ, ಅಟ್ಟಾಡಿಸ್ಕೊಂಡು ಹೋಗಿ ಹೊಡಿತಾನೆ. ಇದರಿಂದ ಚಾರುಲತಾಗೆ ಶಾಕ್ ಆದ್ರೂ ಕೂಡ ಕೋಪ ಬರಲ್ಲ. ದಯಾನಂದ್ನ ನೋಡಿ ಆದ್ಮೇಲೆ ಸೂರ್ಯನ ತರ ಇದ್ರೇನೆ ಧೈರ್ಯವಾಗಿ ಬದುಕೋಕಾಗೋದು ಅಂತ ಅನ್ಕೊಂತಾಳೆ. ಇದೆಲ್ಲ ಆದ್ಮೇಲೆ ಚಾರುಲತಾ ತನ್ನ ತಾಯಿಗೆ ಸೂರ್ಯನ ಬಗ್ಗೆ ಎಲ್ಲಾ ವಿಷಯ ಹೇಳಿ ನಂತರ ಮತ್ತೆ ಸೂರ್ಯನ ಮೀಟ್ ಮಾಡಿ ಹೇಳ್ತಾಳೆ, ನೆಕ್ಸ್ಟ್ ನೀನು ದಯಾನಂದ್ಗೆ ಹೊಡಿತ್ಯಾ, ಇದರಿಂದ ನಿನ್ನ ಕೋಪ ಕಡಿಮೆ ಆಗ್ಬೋದು ಅಷ್ಟೇ, ಆದ್ರೆ ಸೋಕುಲಪಾಳ್ಯಂನ ಜನರಿಗೆ ಧೈರ್ಯ ಬರ್ಬೇಕು, ಅವರಲ್ಲಿರೋ ಭಯ ಕಡಿಮೆ ಆಗ್ಬೇಕು, ಇಲ್ಲ ಅಂದ್ರೆ ದಯಾನಂದ್ ಆದ್ಮೇಲೆ ಬೇರೆ ಪೊಲೀಸ್ ಆಫೀಸರ್ ಬಂದು ಇದೇ ಕೆಲಸವನ್ನ ಮುಂದುವರಿಸ್ತಾರೆ ಅಂತ ಹೇಳ್ತಾಳೆ. ಸೂರ್ಯ ಈ ರೀತಿ ಆಗ್ಬೇಕು ಅಂದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇನ್ನೊಂದ್ ಕಡೆ ದಯಾನಂದ್ ಲಾಯರ್ ನ ಮೀಟ್ ಮಾಡಿ ಮಾತಾಡ್ತಾ ಇದ್ದಾನೆ. ಲಾಯರ್ ಹೇಳ್ತಾರೆ ಭೂಮಿ ಖರೀದಿಸೋಕೆ ಕ್ಲೈಂಟ್ಸ್ ಜಾಸ್ತಿ ದಿನ ಕಾಯಲ್ಲ, ಆದಷ್ಟು ಬೇಗ ಕೂರ್ಮಾನನ್ನ ಸಿಗ್ನೇಚರ್ ಬೇಕು, ಅವನಿರೋವರೆಗೂ ಅವನ ಸಿಗ್ನೇಚರ್ ಇಲ್ದಲೆ ನೀನ್ ಏನು ಮಾಡೋಕ್ ಆಗಲ್ಲ ಅಂದಾಗ ದಯಾನಂದ್ ತನ್ನ ಅಣ್ಣನನ್ನೇ ಸಾಯಿಸೋಕೆ ಡಿಸೈಡ್ ಮಾಡ್ತಾನೆ. ಅವನಿಲ್ಲ ಅಂದ್ರೆ ಸೈನ್ ಮಾಡೋಕು ಯಾರು ಇರಲ್ಲ, ಆರಾಮಾಗಿ ಭೂಮಿ ಮಾರ್ಕೋಬಹುದು ಅಂತ. ಈ ವಿಷಯ ಚಾರುಲತಾಗೆ ಗೊತ್ತಾಗ್ತಿದ್ದಂಗೆ ಇವಳು ಮತ್ತೆ ಸೂರ್ಯ ಇಬ್ರು ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಏನಂದ್ರೆ ಏನಾದ್ರೂ ಮಾಡಿ ದಯಾನಂದ್ ಕೂರ್ಮಾನನ್ನ ಸಾಯಿಸೋಕೆ ಬಂದ ವಿಷಯ ಮೊದ್ಲೇ ಕೂರ್ಮಾನಂದ್ಗೆ ಗೊತ್ತಾಗ್ಬೇಕು, ಆಗ ಅವನೇ ದಯಾನಂದ್ನ ನೋಡ್ಕೊಂತಾನೆ. ಜೊತೆಗೆ ಸೋಕುಲಪಾಳ್ಯಂನ ಜನರಿಗೆ ಧೈರ್ಯ ತುಂಬೋಕೆ ಅವರಲ್ಲೇ ಯಾರಾದ್ರೂ ಒಬ್ಬ ಧೈರ್ಯವಾಗಿ ಮುಂದೆ ಬಂದಿದ್ದಾನೆ ಅನ್ನೋದು ಗೊತ್ತಾಗ್ಬೇಕು ಅಂತ ಯಾರಿಗೂ ಕಾಣ್ದಂಗೆ ಸೂರ್ಯ ಸೋಕುಲಪಾಳ್ಯಂಗೆ ಹೋಗಿ ಒಂದು ಗೋಡೆ ಮೇಲೆ ನಿಮ್ಮಲ್ಲಿ ಒಬ್ಬ ಆಗಿರೋ ನಾನು ನನ್ನ ಭಯಾನ ದಾಟಿ ಮೊದಲನೇ ಧೈರ್ಯದ ಹೆಜ್ಜೆಯನ್ನ ಇಡ್ತಾ ಇದ್ದೀನಿ, ಇದೇ ಶನಿವಾರ ನನ್ನ ಮೊದಲನೇ ಹೆಜ್ಜೆ ಅಂತ ಬರೀತಾನೆ. ಇದರಿಂದ ಇಲ್ಲಿನ ಜನರು ಮುಂದಿನ ದಿನ ಬೆಳಗ್ಗೆ ಇದನ್ನ ಓದಿ ನಮ್ಮಲ್ಲಿ ಆ ಧೈರ್ಯವಂತ ಯಾರು ಅಂತ ಫುಲ್ ತಲೆ ಕೆಡಿಸ್ಕೊಂಡಿದ್ದಾರೆ. ಈಗ ಒಂದು ಕಡೆ ಸುಧಾ ಮತ್ತೆ ಇನ್ನೊಂದು ಕಡೆ ಚಾರುಲತಾ ಇಬ್ರು ಕೂಡ ಕೂರ್ಮಾನಂದ್ ಮೇಲೆ ಕಣ್ಣಿಟ್ಟು ಡೈಲಿ ಅವನು ಎಲ್ಲೆಲ್ಲಿ ಹೋಗ್ತಾನೆ ಅಂತ ಗಮನಿಸ್ತಾರೆ. ಡೈಲಿ ಬೆಳಗ್ಗೆ ಅವನು ದೇವಸ್ಥಾನಕ್ಕೆ ಮಿಸ್ ಮಾಡದೆ ಹೋದ್ರೆ ರಾತ್ರಿ ಪಬ್ಗೆ ಹೋಗ್ತಿರ್ತಾನೆ. ಇದಷ್ಟೇ ಅಲ್ಲ, ಈ ಗುರುವಾರ ರಾತ್ರಿ ಅವನು ಡೆಲ್ಲಿಗೆ ಹೋಗೋ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಗುರುವಾರ ಡೆಲ್ಲಿಗೆ ಹೋದ್ರೆ ಮತ್ತೆ ವಾಪಸ್ ಬರೋದು ನೆಕ್ಸ್ಟ್ ಬುಧವಾರನೇ. ಹಾಗಾಗಿ ಕಾಯ್ಕೊಂಡಿದ್ದು ಅವನನ್ನ ಸಾಯಿಸೋಕೆ ದಯಾನಂದ್ಗೆ ಆಗಲ್ಲ, ಯಾಕಂದ್ರೆ ಭೂಮಿಯನ್ನ ಕೊಂಡ್ಕೊಳ್ಳೋಕೆ ಬಂದಿರೋ ಕ್ಲೈಂಟ್ಸ್ ಭಾನುವಾರನೇ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ ಸೂರ್ಯ ಮೊದಲು ಕೂರ್ಮಾನನ್ನ ಡೆಲ್ಲಿಗೆ ಹೋಗ್ದಲೇ ಇರೋ ಹಾಗೆ ನೋಡ್ಕೋಬೇಕು ಅಂತ ತಮ್ಮ NLIC ಇನ್ಶೂರೆನ್ಸ್ ಕಂಪನಿಯ 25th ಆನಿವರ್ಸರಿ ಫಂಕ್ಷನ್ಗೆ ಈ ಕೂರ್ಮಾನನ್ನೇ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡೋಕೆ ಹೋಗ್ತಾನೆ. ಆದ್ರೆ ಕೂರ್ಮಾನಂದ್ ಮೊದಲು ಇದಕ್ಕೆ ಒಪ್ಪಲ್ಲ. ನಾನು ಡೆಲ್ಲಿಗೆ ಹೋಗ್ಬೇಕು ಅಂದಾಗ ಆಯ್ತು, ನಾನು ನಿಮ್ಗೋಸ್ಕರ ಅಂತ ಸ್ಪೀಚ್ ರೆಡಿ ಮಾಡಿದ್ದೀನಿ, ಅದನ್ನ ಒಂದ್ಸಲ ಕೇಳ್ಬಿಟ್ಟು ಡಿಸೈಡ್ ಮಾಡಿ ಅಂತ ಹೇಳಿ ಸೂರ್ಯ ಸ್ಪೀಚ್ ಹೇಗಿದೆ ಅಂತ ಓದಿ ಹೇಳ್ತಾನೆ. ಈ ಸ್ಪೀಚ್ ಕೇಳಿ ಕೂರ್ಮಾನಂದ್ ಡೆಲ್ಲಿಗೆ ಹೋಗೋ ಪ್ಲಾನ್ ನೇ ಕ್ಯಾನ್ಸಲ್ ಮಾಡಿ ಆನಿವರ್ಸರಿಗೆ ಗೆಸ್ಟ್ ಆಗಿ ಬರೋಕೆ ಒಪ್ಕೊಂತಾನೆ. ಈ ತರ ಏನಾದ್ರೂ ನಾನು ಸ್ಪೀಚ್ ಕೊಟ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲೂ ನಾನೇ ಗೆಲ್ತೀನಿ ಅಂತ. ಅದಕ್ಕೆ ದಯಾನಂದ್ಗೆ ಈ ವಿಷಯ ಗೊತ್ತಾಗಿ ಕೂರ್ಮಾನನ್ನ ಶನಿವಾರ ಬೆಳಗ್ಗೆ ದೇವಸ್ಥಾನದಲ್ಲಿ ಶೂಟ್ ಮಾಡೋಕೆ ಡಿಸೈಡ್ ಮಾಡ್ತಾನೆ. ಸೂರ್ಯ ಅದೇ ಸಮಯಕ್ಕೆ ದೇವಸ್ಥಾನಕ್ಕೆ ಬಂದು ಕೂರ್ಮಾನನ್ನ ಎಚ್ಚರಗೊಳಿಸಿ ದಯಾನಂದ್ ತಮ್ಮನ್ನ ಕೊಲ್ಲೋಕೆ ಬಂದಿದ್ದಾನೆ ಅಂತ ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಳ್ಳೋ ಹಾಗೆ ಮಾಡಿದ್ರೆ ಆಗ ಕೂರ್ಮಾನಂದ್ ದಯಾನಂದ್ನ ನೋಡ್ಕೊಂತಾನೆ ಅಂತ ಇವನು ಪ್ಲಾನ್ ಮಾಡಿದ್ದಾನೆ. ಸೊ ಪ್ಲಾನ್ ಪ್ರಕಾರ ಕೂರ್ಮಾನಂದ್ ದೇವಸ್ಥಾನಕ್ಕೆ ಹೊರಟಾಗ ಹಿಂದೆನೆ ದಯಾನಂದ್ ಫಾಲೋ ಮಾಡ್ತಿದ್ದಾನೆ. ಕಾರ್ ಡ್ರೈವ್ ಮಾಡ್ತಿರೋದು ಚಾರುಲತಾ. ಅದೇ ಇನ್ನೊಂದ್ ಕಡೆ ಪ್ಲಾನ್ ಪ್ರಕಾರ ರೆಡಿಯಾಗಿ ಹೊರಟಿದ್ದ ಸೂರ್ಯನಿಗೆ ಶಂಕರಂ ನಿದ್ದೆ ಮಾತ್ರನ ಹಾಲಲ್ಲಿ ಮಿಕ್ಸ್ ಮಾಡಿ ಕೊಟ್ಟು ಇವನ್ನ ಮಲಗಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವನು ಡೈರಿಯಲ್ಲಿ ಇನ್ಸ್ಪೆಕ್ಟರ್ ದಯಾನಂದ್ನ ಹೆಸರು ಬರ್ದಿರೋದನ್ನ ಇವರು ನೋಡಿರ್ತಾರೆ. ಎಲ್ಲಿ ಪೊಲೀಸ್ಗೆ ಹೊಡಿತಾನೋ ಅಂತ ಹೆದರ್ಕೊಂಡು ಈ ಕೆಲಸ ಮಾಡಿದರೆ ಶಂಕರಂ. ಇದೇ ಸಮಯದಲ್ಲಿ ಇನ್ನೊಂದು ಸಮಸ್ಯೆ ಆಗೋಗಿದೆ. ಅದೇ ನಾರಾಯಣ ಪ್ರಭಾ ಇದ್ನಲ್ಲ, ಅವನಿಗೇನೋ ಕಾಯಿಲೆ ಇತ್ತು ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಆಪರೇಷನ್ ಕೂಡ ಮಾಡಿಸ್ಕೊಂಡು ಬಂದಿರ್ತಾರೆ. ಹಾಗಿದ್ರು ಅವನು ಬದುಕಲ್ಲ. ಹಾಗಾಗಿ ಬೇರೆ ಊರಿಗೆ ಹೋಗಿದ್ದ ನಾರಾಯಣ ಪ್ರಭಾನ ಮಗ ಕಾಳಿ ವಾಪಸ್ ಬಂದಾಗ ಇವನ ಕಡೆಯವರು ಸೂರ್ಯನ ಹಾಕೊಡ್ತಾರೆ. ಅವನ್ ಬಂದು ನಿಮ್ ತಂದೆ ಅವ್ರಿಗೆ ಹೊಡೆದಿದ್ದ, ಅವನ ಬಗ್ಗೆನೇ ಯೋಚನೆ ಮಾಡಿ ಇದೆಲ್ಲ ಆಗಿರೋದು ಅಂತ. ಹಾಗಾಗಿ ಕಾಳಿ ಮತ್ತೆ ಅವನ ಕಡೆಯವರೆಲ್ಲ ಸೂರ್ಯನನ್ನ ಹುಡ್ಕೊಂಡು ಮನೆ ಹತ್ರ ಬರ್ತಾ ಇದ್ದಾರೆ. ಇದನ್ನ ಮೊದ್ಲೇ ನೋಡಿದ ಶಂಕರಂ ಮನೆಯ ಬಾಗಿಲಿಗೆ ಹೊರಗಿಂದ ಬೀಗ ಹಾಕಿ ಹಿಂದೆ ಡೋರಿಂದ ಮನೆ ಒಳಗೆ ಹೋಗ್ತಾರೆ. ಇದರಿಂದ
ಇರೋದ್ರಿಂದ ಕಾಳಿಗೆ ಅನ್ಸುತ್ತೆ ಮನೆಯಲ್ಲಿ ಯಾರು ಇಲ್ಲ ಅಂತ. ಅದಕ್ಕೆ ತನ್ನ ಕಡೆ ಅವ್ರನ್ನ ಇಲ್ಲೇ ಇರೋದಕ್ಕೆ ಹೇಳಿ ಇವನು ಇಲ್ಲಿಂದ ಹೊರಡ್ತಾನೆ. ಇನ್ನೊಂದ್ ಕಡೆ ಕೂರ್ಮಾನನ್ನ ಫಾಲೋ ಮಾಡ್ತಿರೋ ಚಾರುಲತಾ ಸೂರ್ಯಂಗೆ ಒಂದೇ ಸಮ ಫೋನ್ ಮತ್ತೆ ಮೆಸೇಜ್ ಎಲ್ಲ ಮಾಡ್ತಾನೆ ಇದ್ದಾಳೆ. ಆದ್ರೆ ಅವನು ಮಲಗಿರೋದ್ರಿಂದ ಏನೋ ರೆಸ್ಪಾಂಡ್ ಮಾಡ್ತಿಲ್ಲ. ಈಗ ನಾನೇನಾದ್ರೂ ಮಾಡ್ಬೇಕು ಅಂತ ಕಾರ್ ಕಂಟ್ರೋಲ್ ತಪ್ಪಿದ ಹಾಗೆ ನಾಟಕ ಮಾಡಿ ಆಕ್ಸಿಡೆಂಟ್ ಮಾಡ್ತಾಳೆ. ಮತ್ತೆ ಈಗ ಕಾರ್ ಸ್ಟಾರ್ಟ್ ಆಗಲ್ಲ. ದಯಾನಂದ್ ಬೈಕೊಂಡು ಕಾರಿಂದ ಇಳಿದು ಮಕ್ಕಳ ಸ್ಕೂಲ್ ಆಟೋ ಅಲ್ಲಿ ದೇವಸ್ಥಾನದ ಕಡೆ ಹೊಡ್ತಾನೆ. ಆದರೆ ಅವನು ಬರೋ ಅಷ್ಟರಲ್ಲೇ ಕೂರ್ಮಾನಂದ್ ಪೂಜೆ ಮುಗಿಸ್ಕೊಂಡು ವಾಪಸ್ ಹೋಗಿದ್ದಾನೆ. ಈಗ ನೆಕ್ಸ್ಟಿನಲ್ಲಿ ಸೂರ್ಯ ಅವ್ರ ಅಕ್ಕ ಈಗ ಪ್ರೆಗ್ನೆಂಟ್ ಇರೋದನ್ನ ತೋರಿಸ್ತಾರೆ. ಆಲ್ರೆಡಿ ಡೆಲಿವರಿ ಟೈಮ್ ಹತ್ರ ಬಂದಿದ್ರು. ಪ್ರೆಗ್ನೆಂಟ್ ಇರೋ ವಿಷಯ ತನ್ನ ತಮ್ಮ ಮತ್ತೆ ಅಪ್ಪಂಗೆನೆ ಇವಳು ಹೇಳಿರಲ್ಲ. ಈಗ ಇವಳ ಗಂಡ ಸಂತೋಷ್ ಕೆಲ್ಸದ ಮೇಲೆ ಹೊರಗೆ ಹೋಗಿರೋದ್ರಿಂದ ಒಬ್ಳೆ ನಿನ್ ಕೈಯಲ್ಲಿ ಆಗಲ್ಲ, ಈಗ್ಲಾದ್ರೂ ನಿನ್ ತಮ್ಮ ಮೇಲಿರೋ ಕೋಪ ಬಿಟ್ಟು ನಿಮ್ಮ ಅಪ್ಪನ ಹತ್ರ ಹೋಗು, ಈ ಸಮಯದಲ್ಲಿ ಯಾರಾದ್ರೂ ನಿನ್ಗೆ ಸಹಾಯ ಮಾಡೋಕೆ ಇರ್ಬೇಕು ಅಂತ ಹೇಳಿ ಕಳಿಸ್ತಾನೆ. ಆದ್ರೆ ಭದ್ರಾ ಬರ್ಬಾರ್ ಸಮಯಕ್ಕೆ ಮನೆ ಹತ್ರ ಬರ್ತಾಳೆ. ಇದೇನ್ ಡೋರ್ ಲಾಕ್ ಆಗಿದ್ರು ಕೂಡ ಇವಳು ಯಾರೋ ಪ್ರೆಗ್ನೆಂಟ್ ಲೇಡಿ ಬರ್ತಾ ಇದ್ದಾಳಲ್ಲ ಅಂತ ಕಾಳಿ ಕಡೆ ಅವರು ಇಲ್ಲೇ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಶಂಕರಂಗೆ ಇವಳು ಬಂದಿರೋ ವಿಷಯ ಗೊತ್ತಾಗಿ ಹಿಂದಿನ ಡೋರ್ ಇಂದ ಒಳಗೆ ಕರ್ಕೊಂಡಾಗ ಆ ಪ್ರೆಗ್ನೆಂಟ್ ಲೇಡಿ ಹೋಗಿ ಎಷ್ಟೊತ್ತಾದ್ರೂ ವಾಪಸ್ಸೇ ಬರ್ಲಿಲ್ವಲ್ಲ ಅಂತ ಕಾಳಿ ಕಡೆಯವ್ರು ಬಂದು ಕಿಟಕಿ ಗ್ಲಾಸ್ ನ ಹೊಡೆದಾಗ ಇವರೆಲ್ಲ ತಗ್ಲಾಕೊಂತಾರೆ. ಡೋರ್ ಹೊಡೆದಾಕೊಂಡು ಎಲ್ಲರೂ ಒಳಗ್ ಬಂದು ಇನ್ನೇನ್ ಸೂರ್ಯನನ್ನ ಸಾಯಿಸ್ಬೇಕು ಅನ್ನೋ ಅಷ್ಟರಲ್ಲಿ ಸರಿಯಾದ ಸಮಯಕ್ಕೆ ಅವನಿಗೆ ತನ್ನ ತಾಯಿ ನೆನಪಾಗಿ ಎಚ್ಚರಿಕೆ ಆಗುತ್ತೆ. ಇದರಿಂದ ಎಲ್ಲರಿಗೂ ಹೊಡೆಯೋಕೆ ಶುರು ಮಾಡ್ತಾನೆ. ತನ್ನ ಅಕ್ಕ ಪ್ರೆಗ್ನೆಂಟ್ ಇರೋದನ್ನ ನೋಡಿ ಇವಳನ್ನ ಮತ್ತೆ ಶಂಕರಂನ ರೂಮ್ಗೆ ಕಳಿಸಿ ಡೋರ್ ಕ್ಲೋಸ್ ಮಾಡ್ತಾನೆ. ನಂತರ ಇಲ್ಲಿಗೆ ಬಂದಿದ್ದವ್ರನ್ನೆಲ್ಲ ಸಾಯಿಸಿ ಫೋನ್ ಚೆಕ್ ಮಾಡಿದಾಗ ಚಾರುಲತಾ ತುಂಬಾನೇ ಬಾರಿ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದ್ದಾಳೆ. ಇನ್ನು ದಯಾನಂದ್ ಕೂರ್ಮಾನನ್ನ ಸಾಯಿಸಿಲ್ಲ ಅಂತ ಗೊತ್ತಾಗಿ ಇಲ್ಲಿಂದ ಹೊರಡೋಕೆ ನೋಡ್ತಾನೆ. ಆದ್ರೆ ಇದೇ ಸಮಯಕ್ಕೆ ಭದ್ರಾಗೆ ಹೊಟ್ಟೆ ನೋವು ಶುರು ಆಯ್ತು. ಹಾಗಾಗಿ ಮೊದಲು ಭದ್ರಾನ್ನ ತಂದೆ ಜೊತೆ ಹಾಸ್ಪಿಟಲ್ಗೆ ಕಳಿಸಿ ಇವನು ತನ್ನ ಮುಖ ಯಾರಿಗೂ ಕಾಣ್ದಂಗೆ ಇಲ್ಲಿವರೆಗೂ ಕೈಗೆ ಕಟ್ಕೊಂತಿದ್ದ ಸೀರೆ ಪೀಸ್ ನ ಮುಖಕ್ಕೆ ಕಟ್ಕೊಂಡು ಪಬ್ಗೆ ಬರ್ತಾನೆ. ಆಲ್ರೆಡಿ ಇಲ್ಲಿ ದಯಾನಂದ್ ಗನ್ ತಗೊಂಡ್ ಬಂದು ಇನ್ನೇನ್ ಕೂರ್ಮಾನಂದ್ಗೆ ಶೂಟ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ದಯಾನಂದ್ನ ತಡಿತಾನೆ ಸೂರ್ಯ. ಇನ್ನೇನ್ ಇವನ್ಗೆ ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಸೂರ್ಯ ಗಡಿಯಾರನ ನೋಡ್ತಾನೆ. ಕರೆಕ್ಟ್ ಆಗಿ ಈಗ 12 ಗಂಟೆ ಆಗಿ ಭಾನುವಾರ ಶುರು ಆಗಿದೆ. ಹಾಗಾಗಿ ಇವನ್ಗೆ ಹೊಡಿದಲೆ ಸುಮ್ನಾಗ್ತಾನೆ. ಇಲ್ಲಿಂದ ಸೂರ್ಯ ವಾಪಸ್ ಹೊರಟಾಗ ನೋಡ್ತಾನೆ ಫಾಜಿಲ್ ನಾರಾಯಣ ಪ್ರಭಾನ ಮನೆಯಲ್ಲಿ ಕೆಲಸ ಮಾಡೋದ್ ಬಿಟ್ಟಾದ್ಮೇಲೆ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಹಾಗಾದ್ರೆ ಇವನು ಟೈಮ್ ನ 10 ನಿಮಿಷ ಮುಂದೆ ಇಟ್ಟಿರ್ತಾನೆ. ಈಗ 12 ಗಂಟೆ ಆಗೋಕೆ ಇನ್ನೂ 10 ನಿಮಿಷ ಇದೆ ಅಂತ ವಾಪಸ್ ಬಂದು ದಯಾನಂದ್ ಕೈ ಹಿಡ್ಕೊಂಡು ಇವನೇ ಬೇರೆ ಕಡೆ ಫೈರ್ ಮಾಡಿಸ್ತಾನೆ. ಇದರಿಂದ ಎಚ್ಚರಗೊಂಡ ಕೂರ್ಮಾನಂದ್ ದಯಾನಂದ್ನ ಕೊನೆಗೂ ನೋಡೇ ಬಿಡ್ತಾನೆ. ಆಮೇಲೆ ದಯಾನಂದ್ಗೆ ಚೆನ್ನಾಗಿ ಹೊಡೆದು ಇಲ್ಲಿಂದ ಎಸ್ಕೇಪ್ ಆಗ್ತಾನೆ ಸೂರ್ಯ. ಸೊ ಚಾರುಲತಾ ಮತ್ತೆ ಸೂರ್ಯನ ಪ್ಲಾನ್ ವರ್ಕ್ ಆಯ್ತು. ದಯಾನಂದ್ ತನ್ನನ್ನ ಸಾಯ್ಸಕ್ ಬಂದ ಅಂತ ಕೂರ್ಮಾನಂದ್ಗೆ ಕೋಪ ಬಂದಿರುತ್ತೆ. ಸೊ ಈಗ ದಯಾನಂದ್ ಹೊಡ್ಸ್ಕೊಂಡಿರೋ ವಿಷಯ ಎಲ್ಲಾ ಕಡೆ ವೈರಲ್ ಆಗೋಗುತ್ತೆ. ದಯಾನಂದ್ ಹೊಡ್ಸ್ಕೊಳ್ಳೋದನ್ನ ಸೋಕುಲಪಾಳ್ಯಂನ ಒಬ್ಬ ವ್ಯಕ್ತಿ ನೋಡಿ ಈ ವಿಷಯ ಎಲ್ಲರಿಗೂ ಹೇಳ್ತಾನೆ. ಗೋಡೆ ಮೇಲೆ ಬರ್ದಿದ್ದು ನಿಜ, ಒಬ್ಬ ನಮ್ಮವನೇ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾನೆ ಅಂತ ಹೇಳ್ತಾನೆ. ನೆಕ್ಸ್ಟಿನಲ್ಲಿ ಸೂರ್ಯ ಹಾಸ್ಪಿಟಲ್ ಅಲ್ಲಿ ಭದ್ರಾನ್ನ ಮೀಟ್ ಮಾಡೋಕೆ ಬಂದಾಗ ಭದ್ರಾ ತನ್ನ ತಂದೆಗೆ ನಾನು ಹೀಗಾಗುತ್ತೆ ಅಂತಾನೆ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ನಿಮ್ಗೆ ಹೇಳಿರ್ಲಿಲ್ಲ, ನಾನೇನಾದ್ರೂ ಇನ್ ಮುಂದೆ ನಿಮ್ ಮನೇಲಿ ಇರ್ಬೇಕು ಅಂದ್ರೆ ಇವನು ಶನಿವಾರದ ಪ್ರೋಗ್ರಾಮ್ ನ ಬಿಡ್ಬೇಕು ಅಂತ ಹೇಳ್ತಾಳೆ. ಸೊ ಅಕ್ಕಂಗೋಸ್ಕರ ಸೂರ್ಯ ಎಲ್ಲಾ ಬಿಟ್ಟು ಶಾಂತವಾಗಿ ಬದುಕೋಕೆ ಶುರು ಮಾಡ್ತಾನೆ. ಸಂತೋಷ್ ಅವ್ರ ಅಪ್ಪ ಅಮ್ಮಂಗೆ ಕ್ಷಮೆ ಕೇಳಿ ಮನೆಗೆ ಕರ್ಕೊಂಡ್ ಬರ್ತಾನೆ. ನಾರಾಯಣ ಪ್ರಭಾ ಅವರ ತಿಥಿಗೂ ಕೂಡ ಹೋಗ್ ಬರ್ತಾನೆ. ಆದ್ರೂ ಕೂಡ ಅವರ ಮಗ ಕಾಳಿ ಕೋಪ ಮಾಡ್ಕೊಂಡಲೇ ಸುಮ್ನಾಗ್ತಾನೆ. ಎಲ್ಲ ಸರಿ ಹೋಗ್ತಿರೋ ಸಮಯದಲ್ಲೇ ಕೂರ್ಮಾನಂದ್ ತನ್ನ ಕಡೆ ಅವ್ರನ್ನ ಕಳಿಸಿ ದಯಾನಂದ್ ಮತ್ತೆ ಸುಧಾನ ತಮ್ಮ ಮನೆಗೆ ಕರ್ಸ್ಕೊಂತಾನೆ. ಕೂರ್ಮಾನಂದ್ ದಯಾನಂದ್ಗೆ ಯಾಕೆ ಹೀಗ್ ಮಾಡ್ದೆ, ನಿನ್ ಪ್ರಾಣ ಒತ್ತೇಟು ನನ್ನನ್ನ ಕಾಪಾಡ್ದಲ್ಲೋ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಕೂರ್ಮಾನಂದ್ ಪಬ್ ಅಲ್ಲಿ ಮುಖ ಮುಚ್ಕೊಂಡ್ ಬಂದಿದ್ದವನು ಶೂಟ್ ಮಾಡೋಕೆ ಟ್ರೈ ಮಾಡಿದಾಗ ದಯಾನಂದ್ ಸರಿಯಾದ ಸಮಯಕ್ಕೆ ಬಂದು ಅವನನ್ನ ತಡೆದಿದ್ದು ಅಂತ ಕನ್ಫ್ಯೂಸ್ ಆಗೋಗಿದ್ದಾನೆ ಕೂರ್ಮಾನಂದ್. ಇದೇ ಫ್ಲೋ ಅಲ್ಲಿ ದಯಾನಂದ್ ಕೂಡ ಆಕ್ಟಿಂಗ್ ಶುರು ಹಚ್ಕೊಂತಾನೆ. ನಾವಿಬ್ರು ದೂರ ಇರ್ಬೋದು, ಆದ್ರೆ ನೀನು ನಮ್ಮ ಅಣ್ಣನೇ, ನಿನ್ಗೆ ನಾನು ಏನೂ ಆಗಕ್ ಬಿಡಲ್ಲ ಅಣ್ಣಯ್ಯ ಅಂತ ಹೇಳ್ತಾನೆ. ಇದರಿಂದ ಇಬ್ರು ಅಣ್ಣಯ್ಯ ತಮ್ಮಯ್ಯ ಅಂತ ಎಮೋಷನಲ್ ಆಗಿ ಮಾತಾಡಿ ಆದ್ಮೇಲೆ ಕೂರ್ಮಾನಂದ್ ನನ್ ಮನೆ ನನ್ ಲ್ಯಾಂಡ್ ಎಲ್ಲ ನಿನಗೆ ಕೊಡ್ತೀನಿ, ನನಗೆ ಏನು ಬೇಡ, ಆದ್ರೆ ನನ್ ಮೇಲೆ ಶೂಟ್ ಮಾಡೋಕೆ ಬಂದವನು ಮತ್ತೆ ನಿನ್ಗೆ ಹೊಡೆದವನು ಯಾರು ಅಂತ ನೀನು ಕಂಡಿಡಿಬೇಕು ಅಂದಾಗ ಅವ್ನ್ ಯಾರು ಅಂತ ನಾನು ಕಂಡಿಡ್ದೇ ಹಿಡಿತೀನಿ ಅಂತ ಇವನು ಪೊಲೀಸ್ ಸ್ಟೇಷನ್ಗೆ ಖುಷಿಯಾಗಿ ವಾಪಸ್ ಬರ್ತಾನೆ. ಇಲ್ಲಿ ವಿಷಯ ಏನು ಅಂತ ಚಾರುಲತಾ ತಿಳ್ಕೊಂಡು ಸೂರ್ಯನಿಗೆ ಫೋನ್ ಮಾಡಿ ನಾವು ಮಾಡಿದ ಪ್ಲಾನ್ ಏನು ವರ್ಕೇ ಆಗಿಲ್ಲ, ಈಗ ಇಬ್ರು ಒಂದಾಗಿ ನಿನ್ನನ್ನೇ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾಳೆ. ದಯಾನಂದ್ ಮತ್ತೆ ಸುಧಾ ಇಬ್ರು ಸೇರ್ಕೊಂಡು ಯಾರು ಹೊಡೆದಿರ್ಬೋದು ಅಂತ ಯೋಚನೆ ಮಾಡೋಕೆ ಪಬ್ ಅಲ್ಲಿ ಏನೇನಾಯ್ತು ಅಂತ ದಯಾನಂದ್ ನೆನ್ಪ್ ಮಾಡ್ಕೊಂತಾನೆ. ಅವನು ಮೊದ್ಲು ಹೊಡೆಯಕ್ ಬಂದವನು ಗಡಿಯಾರ ನೋಡಿ ಸುಮ್ನಾದ. ಆಗ ನಾನು ಗಡಿಯಾರ ನೋಡಿದಾಗ 12 ಗಂಟೆ ಆಗಿತ್ತು. ಸೈಲೆಂಟ್ ಆಗಿ ಹೋದವನು ಏನಾಯ್ತು ಏನೋ ಗೊತ್ತಿಲ್ಲ, ಹಿಂದೆನೆ ವೈಲೆಂಟ್ ಆಗಿ ಬಂದು ಚೆನ್ನಾಗಿ ಹೊಡೆದ. ಈ ಗ್ಯಾಪ್ ಅಲ್ಲಿ ಏನಾಯ್ತು ಅನ್ನೋದನ್ನ ಕಂಡಿಡಿಬೇಕು ಅಂತ ದಯಾನಂದ್ ಹೇಳಿದಾಗ ಸುಧಾ ಪಬ್ಗೆ ಹೋಗಿ ಇನ್ವೆಸ್ಟಿಗೇಷನ್
ಮಾಡ್ಕೊಂಡು ಬರ್ತಾನೆ. ಇವನ್ಗೆ ಜಾಸ್ತಿ ಅನ್ನೋ ಗೊತ್ತಾಗಿರಲ್ಲ, ಆದ್ರೆ ಗಡಿಯಾರದಲ್ಲಿ ಟೈಮ್ 10 ನಿಮಿಷ ಮುಂದೆ ಇತ್ತು ಅನ್ನೋ ವಿಷಯ ಗೊತ್ತಾಗೋಗುತ್ತೆ. ಈಗ ಮತ್ತೆ ದಯಾನಂದ್ ತಲೆ ಓಡಿಸಿದಾಗ ನನಗೆ ಹೊಡೆಯೋಕ್ ಬಂದವನು ವಾಪಸ್ ಹೋದಾಗ ಗಡಿಯಾರ ಮುಂದೆ ಇದೆ ಅಂತ ಗೊತ್ತಾಗಿ ವಾಪಸ್ ಬಂದು ಹೊಡೆದಿದ್ದಾನೆ. ಅಂದ್ರೆ 12 ಗಂಟೆ ಆದ್ಮೇಲೆ ಭಾನುವಾರ ಬರುತ್ತೆ. ಹಾಗಿದ್ರೆ ಅವನು ಭಾನುವಾರ ಯಾರಿಗೂ ಹೊಡೆಯಲ್ವಾ ಅಂತ ಕನ್ಫ್ಯೂಸ್ ಆಗ್ತಿದೆ. ಸೊ ಕೊನೆಗೂ ಇವನು ತುಂಬಾನೇ ಹೊತ್ತು ಯೋಚನೆ ಮಾಡಿ 2 ಕನ್ಕ್ಲೂಷನ್ಗೆ ಬರ್ತಾನೆ. ಒಂದು, ಅವನು ಭಾನುವಾರ ಮಾತ್ರ ಹೊಡೆದಲೆ ವಾರ ಪೂರ್ತಿ ಹೊಡೆಯೋನಾಗಿರ್ಬೇಕು, ಇಲ್ಲ ಅಂದ್ರೆ ಶನಿವಾರ ಮಾತ್ರ ಹೊಡೆಯೋನಾಗಿರ್ಬೇಕು ಅಂತ. ಯಾಕಂದ್ರೆ ಸುಧಾ ಥಿಯೇಟರ್ ಅಲ್ಲಿ ಇದ್ದಾಗ ಸೂರ್ಯನ ಮುಖಕ್ಕೆ ಬ್ಯಾನರ್ ಸುತ್ಕೊಂಡು ಹೊಡೆದಿರ್ತಾನಲ್ಲ, ಅವತ್ತು ಕೂಡ ಶನಿವಾರನೇ ಆಗಿರುತ್ತೆ. ಹಾಗಾಗಿ ಶನಿವಾರ ಮಾತ್ರ ಯಾರಾದ್ರೂ ಒಡ್ಸ್ಕೊಂಡಿರೋದ್ರ ಬಗ್ಗೆ ಕಂಪ್ಲೇಂಟ್ ಇದೆಯಾ ಚೆಕ್ ಮಾಡುವಂತ ದಯಾನಂದ್ ಸುಧಾಗೆ ಹೇಳಿದಾಗ ಬೇರೆ ಕಂಪ್ಲೇಂಟ್ ಯಾವ್ದು ಬಂದಿರಲ್ಲ. ಆದ್ರೆ ಈಗ ಸೂರ್ಯನೇ ಹೊಸ ಪ್ಲಾನ್ ಮಾಡ್ಕೊಂಡು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾನೆ. ಶನಿವಾರ ರಾತ್ರಿ ಯಾರೋ ನನಗೆ ಹೊಡೆದು ಹೋದ ಅಂತ. ದಯಾನಂದ್ ಬಂದು ಇವನು ಎಲ್ಲಿ ಕೆಲಸ ಮಾಡ್ತಾನೆ, ಏನ್ ಕತೆ ಅಂತೆಲ್ಲ ವಿಚಾರಿಸಿದಾಗ ನಾನು ಆಫೀಸಿಂದ ಹೋಗ್ಬೇಕಾದ್ರೆ ಹೊಡೆದ ಅಂತ ಹೇಳ್ತಾನೆ ಸೂರ್ಯ. ಆದ್ರೆ ಶನಿವಾರ ಹಾಲಿಡೇ ಇತ್ತು, ಅವತ್ತಿವನು ಯಾವ ಆಫೀಸಿಂದ ಬರ್ತಿದ್ದ ಅಂತ ದಯಾನಂದ್ಗೆ ಡೌಟ್ ಬಂದು ಕೇಳಿದಾಗ ಇನ್ಶೂರೆನ್ಸ್ ಕಂಪನಿಗೆ ಅವತ್ತು ರಜಾ ಇರಲ್ಲ ಅಂತ ಹೇಳ್ತಾನೆ ಸೂರ್ಯ. ಆದ್ರೂ ದಯಾನಂದ್ ಇವನನ್ನ ಸೆಲ್ ಒಳಗೆ ಎಳ್ಕೊಂಡ್ ಬಂದು ಇವನ್ಗೆ ಹೊಡೆಯೋಕ್ ಹೋದಾಗ ಭಯದಲ್ಲಿ ಸೂರ್ಯ ಜೋರಾಗಿ ಕಿರ್ಚ್ಕೊಂತಾನೆ, ಅಂದ್ರೆ ನಾಟಕ ಆಡ್ತಾನೆ. ಇವನ್ಗೆ ಮೀಟ್ರ್ ಎಲ್ಲ ನನ್ಗೆ ನೋಡಿತಾನೆ, ಇವನ್ ಹೇಳ್ತಿರೋದೆಲ್ಲ ನಿಜ ಅಂತ ನಂಬಿ ನಿನ್ನ ಎಲ್ಲೋ ನೋಡ್ದಂಗಿದ್ಯಲ್ಲ ಅಂತ ಕೇಳ್ತಾನೆ ದಯಾನಂದ್. ಅವತ್ತು ಹಾಸ್ಪಿಟಲ್ ಅಲ್ಲಿ ನಿಮ್ ಕಾರ್ ಪೆಟ್ರೋಲ್ ಲೀಕ್ ಆಗ್ತಿದೆ ಅಂತ ನಾನೇ ಹೇಳಿದ್ದು ಅಂತ ಹೇಳ್ತಾನೆ ಸೂರ್ಯ. ಇದರಿಂದ ದಯಾನಂದ್ ಇವನನ್ನ ಸಮಾಧಾನವಾಗಿ ಕೂರಿಸ್ಕೊಂಡು ನಿನಗೆ ಹೊಡೆದವನ ಮುಖ ನೀನು ನೋಡ್ದ ಅಂದಾಗ ಮುಖ ಮುಚ್ಕೊಂಡವನು ಬಂದಿದ್ದ, ಆದ್ರೆ ಕಣ್ಣು ನೋಡಿದ್ರೆ ಕಂಡಿಡಿತೀನಿ ಅಂತ ಹೇಳ್ತಾನೆ ಸೂರ್ಯ. ಎಲ್ಲಾ ಕ್ರಿಮಿನಲ್ಸ್ ಮತ್ತೆ ತುಂಬಾನೇ ಜನ ಹುಡುಗರನ್ನ ಕರೆಸಿ ಇವರೇನ ನೋಡುವಂತ ದಯಾನಂದ್ ಸೂರ್ಯಂಗೆ ಕೇಳ್ತಾನೆ. ಆದ್ರೆ ಇವ್ರು ಯಾರು ಕೂಡ ಶನಿವಾರದವನಲ್ಲ ಅಂತ ಸೂರ್ಯ ಸುಳ್ಳು ಹೇಳ್ತಾನೆ ಬರ್ತಾನೆ. ಒಂದಿನ ಏನಾಗುತ್ತೆ ಅಂದ್ರೆ ದಯಾನಂದ್ ಚಾರುಲತಾಗೆ ಸೂರ್ಯಂಗೆ ಫೋನ್ ಮಾಡಿ ಕರಿ ಅಂತ ಹೇಳಿದಾಗ ಇವಳು ಫೋನ್ ಮಾಡಿ ದಯಾನಂದ್ಗೆ ಫೋನ್ ನ ಕೊಡ್ತಾಳೆ. ಹಾಗಾಗಿ ಇವಳು ಸೂರ್ಯನ ನಂಬರ್ ನ ಬಾಟಲ್ ಕ್ಯಾಪ್ ಅಂತ ಸೇವ್ ಮಾಡ್ಕೊಂಡಿರೋದು ನೋಡ್ಬಿಡ್ತಾನೆ ದಯಾನಂದ್. ಅವನ ಮುಖ ನೋಡೋಕೆ ಅದೇ ತರ ಇದೆ, ಅದಕ್ಕೆ ಬಾಟಲ್ ಕ್ಯಾಪ್ ಅಂತ ಸೇವ್ ಮಾಡ್ಕೊಂಡಿದೀನಿ ಅಂತ ಸುಳ್ಳು ಹೇಳಿ ಹೇಗೋ ಬಚಾವ್ ಆಗ್ತಾಳೆ ಚಾರುಲತಾ. ಅದೇ ಇನ್ನೊಂದ್ ಕಡೆ ಕೂರ್ಮಾನಂದ್ ಸೂರ್ಯನ ಕರ್ಕೊಂಡ್ ಬಂದು ಕಟಾಕಿದ್ದಾನೆ. ಯಾಕಂದ್ರೆ ಅವನು ದಯಾನಂದ್ ಗಿಂತ ಫಾಸ್ಟ್. ಅವನು ಶನಿವಾರ ಮಾತ್ರ ಹೊಡಿತಾನೆ. ಶನಿವಾರ ನಾನು ಡೆಲ್ಲಿಯಲ್ಲಿ ಇರಬೇಕಾಗಿತ್ತು, ಅವತ್ತೇ NLIC ಆನಿವರ್ಸರಿ ಇದೆ ಅಂತ ಯಾಮಾರ್ಸಿ ಇಲ್ಲೇ ಉಳ್ಕೊಳ್ಳೋ ಹಾಗೆ ಮಾಡಿದ್ದು ಸೂರ್ಯನೇ. ಅದಕ್ಕೆ ಅವನೇ ನನ್ನ ಕೊಲ್ಲೋಕೆ ನೋಡಿರ್ಬೇಕು ಅಂತ ಕರ್ಕೊಂಡ್ ಬಂದಿದ್ದಾನೆ ಕೂರ್ಮಾನಂದ್. ಆದ್ರೆ ಇದೇ ಸಮಯಕ್ಕೆ ಇಲ್ಲಿಗೆ ದಯಾನಂದ್ ಬಂದು ಸೂರ್ಯನ ಕಾಪಾಡಿ ಇವನೇನು ಮಾಡಿಲ್ಲ, ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಯ್ತು ಈ ಕೆಲಸ ಸೋಕುಲಪಾಳ್ಯಂ ಅಲ್ಲಿರೋನು ಯಾರೋ ಮಾಡಿರೋದು ಅಂತ. ಇದ್ ಹೇಗ್ ಗೊತ್ತಾಯ್ತು ಅಂದ್ರೆ ಸ್ನೇಹಿತರೆ, ನಾನು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ ಅಂತ ಸೂರ್ಯ ಗೋಡೆ ಮೇಲೆ ಬರೆದು ಬಂದಿದ್ನಲ್ಲ, ಅದನ್ನ ನೋಡಿ ಇವ್ರಿಗೆ ಡೌಟ್ ಬಂದಿದೆ. ಈಗ ದಯಾನಂದ್ ಸೋಕುಲಪಾಳ್ಯಂಗೆ ಸೂರ್ಯನ ಕರ್ಕೊಂಡ್ ಬಂದು ಇಲ್ಲಿರೋರ್ಗೆಲ್ಲ ಚೆನ್ನಾಗಿ ಹೊಡಿತಾ ಇದ್ದಾನೆ. ಮತ್ತೆ ಎಲ್ಲರನ್ನ ಲೈನ್ ಆಗಿ ನಿಲ್ಸಿ ಸೂರ್ಯಂಗೆ ಯಾರೋ ಆ ಶನಿವಾರದವನು ಅಂತ ಐಡೆಂಟಿಫೈ ಮಾಡೋಕೆ ಹೇಳ್ತಾನೆ. ಸೂರ್ಯ ಇವರಲ್ಲಿ ಯಾರು ಕೂಡ ಅವನಲ್ಲ ಅಂತ ಹೇಳ್ತಾ ಇದ್ದಾನೆ. ಜೊತೆಗೆ ಇದೆಲ್ಲ ನನ್ ಕಡೆಯಿಂದಾನೆ ಆಗ್ತಿರೋದು ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾನೆ. ಈ ಜಾಗದಲ್ಲಿ ವಾಸವಾಗಿರೋ ಕೆಲವರು ಕೆಲ್ಸಕ್ಕೆ ಹೊರಗೆ ಹೋಗಿರ್ತಾರೆ, ಅವರನ್ನ ಇನ್ನ 2 ದಿನದಲ್ಲಿ ವಾಪಸ್ ಕರಿಬೇಕು. ಅವರನ್ನ ಒಂದ್ಸಲ ಸೂರ್ಯ ನೋಡ್ತಾನೆ ಅಂತ ದಯಾನಂದ್ ಹೇಳಿ ಇಲ್ಲಿಂದ ಹೊರಡ್ತಾನೆ. ನಡೆದ ಎಲ್ಲಾ ಘಟನೆಯಿಂದ ತುಂಬಾನೇ ಬೇಜಾರಾಗಿರೋ ಸೂರ್ಯ ಏನ್ ಮಾಡೋದು ಅಂತ ಗೊತ್ತಾಗದೆ ತನ್ನ ತಂದೆ ಹತ್ರ ಬಂದು ಹೇಳ್ತಾನೆ, ನಾನೇ ಅವ್ರಿಗೆ ಹೊಡೆದಿದ್ದು ಅಂತ ಹೇಳಿದ್ರೆ ನಿಮಗೆ ಅವ್ರು ಏನ್ ಮಾಡ್ತಾರೋ ಅನ್ನೋ ಭಯ. ನಾನೇ ಹೊಡೆದಿದ್ದು ಅಂತ ಹೇಳಲಿಲ್ಲ ಅಂದ್ರೆ ಸೋಕುಲಪಾಳ್ಯಂ ಜನರ ಕತೆ ಏನಾಗುತ್ತೋ ಗೊತ್ತಿಲ್ಲ ಅಂದಾಗ ನೀನು ಕೂಡ ನಿನ್ ತಾಯಿ ತರಾನೇ, ಅವಳು ಕೂಡ ಬೇರೆಯವ್ರಿಗೆ ಅನ್ಯಾಯ ಆದ್ರೆ ಸಹಿಸ್ತಾ ಇರ್ಲಿಲ್ಲ. ಈಗ ನೀನು ಏನ್ನ ಶುರು ಮಾಡಿದ್ಯೋ ಅದನ್ನ ಪೂರ್ಣಗೊಳಿಸು, ನಮ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನಿನ್ ಕೋಪ ನೋಡಿ ಜನರಿಗೆ ಭಯ ಆಗೋದಲ್ಲ, ಅವ್ರಿಗೆ ಧೈರ್ಯ ಬರ್ಬೇಕು, ಅದು ನಿಜವಾದ ಕೋಪ. ಮೋಸ್ಟ್ಲಿ ನಿನ್ ತಾಯಿ ಕೊನೆದಾಗಿ ನಿನ್ಗೆ ಇದನ್ನೇ ಹೇಳ್ಬೇಕು ಅನ್ಕೊಂಡಿದ್ಲು ಅನ್ಸುತ್ತೆ ಅಂತ ಶಂಕರಂ ಇವನ್ಗೆ ಹೇಳ್ತಾರೆ. ಹಾಗಾಗಿ ಮುಂದಿನ ದಿನನೇ ಸೂರ್ಯ ಸೋಕುಲಪಾಳ್ಯಂನ ಜನರ ಹತ್ರ ಬಂದು ಇವ್ರಿಗೆಲ್ಲ ಧೈರ್ಯ ತುಂಬೋ ಕೆಲಸ ಮಾಡ್ತಾನೆ. ನಮ್ಮಲ್ಲೇ ಆ ಒಬ್ಬ ಒಂದು ಹೆಜ್ಜೆ ಮುಂದೆ ಇಟ್ಟು ಧೈರ್ಯವಾಗಿ ದಯಾನಂದ್ಗೆ ಹೊಡೆದಿದ್ದಾನೆ ಅಂದ್ರೆ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋಕೆ ನಾವೆಲ್ಲರೂ ಕೂಡ ಒಂದು ಹೆಜ್ಜೆ ಧೈರ್ಯವಾಗಿ ಇಡ್ತೀವಿ ಅಂತ ಇವರೆಲ್ಲರೂ ಹೇಳ್ತಾ ಇದ್ದಾರೆ. ಅದೇ ಇನ್ನೊಂದ್ ಕಡೆ ದಯಾನಂದ್ ಮತ್ತೆ ಸುಧಾ ಇಬ್ರು ಮತ್ತೆ ಕೂರ್ಮಾನಂದ್ನ ಮನೆಗೆ ಬಂದಿದ್ದಾಗ ಕೂರ್ಮಾನಂದ್ಗೆ ಒಂದು ಡೌಟ್ ಬಂದು ದಯಾನಂದ್ಗೆ ಕೇಳ್ತಾನೆ, ನೀನು ಕರೆಕ್ಟ್ ಟೈಮ್ಗೆ ನನ್ನನ್ನ ಕಾಪಾಡೋಕೆ ಪಬ್ಗೆ ಬಂದಲ್ಲ, ಅದ್ ಹೇಗೆ ಅಂದಾಗ ನಿನ್ ಮೇಲೆ ಯಾವಾಗ್ಲೂ ನಾನು ಕಣ್ಣಿಟ್ಟಿರ್ತೀನಿ ಅಂತ ಎಮೋಷನಲ್ ಆಗಿ ಮಾತಾಡಿ ಕಳಿಸ್ತಾನೆ ದಯಾನಂದ್. ಕೂರ್ಮಾನಂದ್ ಹೋದ್ಮೇಲೆ ದಯಾನಂದ್ ಮತ್ತೆ ಸುಧಾ ಇಬ್ರು ಮಾತಾಡ್ಕೊಂತಾರೆ. ಇದೇ ಡೌಟ್ ನಮ್ಗೆ ಯಾಕೆ ಬರ್ಲಿಲ್ಲ, ಅವತ್ತು ಆ ಶನಿವಾರದವನ್ಗೆ ನಮ್ ಪ್ಲಾನ್ ಹೇಗ್ ಗೊತ್ತಾಯ್ತು, ನಮ್ ಪ್ಲಾನ್ ನಮ್ಮಿಬ್ರಿಗೆ ಬಿಟ್ಟು ಇನ್ ಯಾರಿಗ್ ಗೊತ್ತು ಅಂತ ಯೋಚನೆ ಮಾಡಿದಾಗ ಚಾರುಲತಾ ಆ ಶನಿವಾರದವನ್ ಜೊತೆ ಇನ್ವಾಲ್ವ್ ಆಗಿದ್ದಾಳೆ ಅಂತ ಇವ್ರಿಗೆ ಗೊತ್ತಾಯ್ತು. ಯಾಕಂದ್ರೆ ಅವಳೇ ಬೇಕು ಅಂತಾನೆ ಅವತ್ತು ಕೂರ್ಮಾನಂದ್ನ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಫಾಲೋ ಮಾಡ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಮಾಡಿದ್ಲು. ಯಾವಾಗ್ಲೂ ಫೋನಲ್ಲಿ ಬಿಸಿ ಆಗಿರ್ತಿದ್ಲು. ಮತ್ತೆ ಆ ಬಾಟಲ್ ಕ್ಯಾಪ್ ಅಂತ ನಂಬರ್ ಸೇವ್ ಮಾಡ್ಕೊಂಡಿರೋದು ನೋಡಿದ್ರೆ ಮೋಸ್ಟ್ಲಿ ಚಾರುಲತಾ ಮತ್ತೆ ಸೂರ್ಯನೇ
ನಮ್ ಜೊತೆನೆ ಇದ್ದು ನಮ್ಗೇನೆ ಟೋಪಿ ಹಾಕ್ತಿದ್ದಾರೆ ಅಂತ ಈ ವಿಷಯ ದಯಾನಂದ್ ಕೂರ್ಮಾನಂದ್ಗೆ ಹೇಳ್ತಾನೆ. ಆದ್ರೆ ಕೂರ್ಮಾನಂದ್ನ ಮೊಬೈಲ್ಗೆ ಈಗ ತಾನೇ ಪಬ್ನ CCTV ಫುಟೇಜ್ ಕಳ್ಸಿದ್ದಾರೆ. ಇದನ್ನ ನೋಡಿ ಕೊನೆಗೂ ಕೂರ್ಮಾನಂದ್ಗೆ ಗೊತ್ತಾಯ್ತು ತನ್ನನ್ನ ಸಾಯಿಸೋಕೆ ಬಂದಿದ್ದು ದಯಾನಂದೇ ಅಂತ. ಕೂರ್ಮಾನಂದ್ ಇವನ್ಗೆ ಏನಾದ್ರು ಮಾಡೋ ಅಷ್ಟರಲ್ಲೇ ದಯಾನಂದೇ ಮೊದ್ಲು ಇವನ್ಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಯಾರು ಸೆಕ್ಯೂರಿಟಿ ಅವರು ಈ ಜಾಗದಲ್ಲಿ ಇರ್ಲಿಲ್ಲ ಅಂತ. ಆಮೇಲೆ ಗೋವರ್ಧನ್ ಮತ್ತೆ ಸೆಕ್ಯೂರಿಟಿ ಅವರೆಲ್ಲ ಬಂದಾಗ ಸೂರ್ಯ ಅವರಿಗೆ ಶೂಟ್ ಮಾಡಿ ಎಸ್ಕೇಪ್ ಆಗಿದ್ದು ನಾನು ಕಣ್ಣಾರೆ ನೋಡ್ದೆ ಅಂತ ಸುಧಾ ನಾಟಕ ಆಡ್ತಾನೆ. ನಂತರ ದಯಾನಂದ್ ಚಾರುಲತಾಳ ಮನೆ ಹತ್ರ ಹೋಗಿ ಇವಳಿಗೆ ಮತ್ತೆ ಇವಳ ತಾಯಿಗೆ ಹೊಡೆದು ಸೂರ್ಯನ್ಗೆ ಫೋನ್ ಮಾಡಿ ಬರೋಕೆ ಹೇಳ್ತಾನೆ. ಹಾಸ್ಪಿಟಲ್ ಅಲ್ಲಿ ತನ್ನ ಅಕ್ಕನ ಜೊತೆ ಇರೋ ಸೂರ್ಯ ತಕ್ಷಣ ಚಾರುಲತನ್ ಮನೆ ಹತ್ರ ಬಂದಾಗ ಈಗ ಇವನ್ಗೆ ಗೊತ್ತಾಯ್ತು ಇವರು ನಮ್ಮ ಅತ್ತೆ ಮತ್ತೆ ಚಾರುಲತಾನೆ ಕಲ್ಯಾಣಿ ಅಂತ. ಇವನ ಅತ್ತೆ ಈಗ ಚಾರುಲತಾನ ದಯಾನಂದ್ ಕರ್ಕೊಂಡ್ ಹೋದ ಅಂದಾಗ ತಕ್ಷಣ ಇವನು ಸೋಕುಲಪಾಳ್ಯಂಗೆ ಹೊಡ್ತಾನೆ. ಅಲ್ಲೇ ದಯಾನಂದ್ ಹೋಗಿರ್ತಾನೆ ಅಂತ. ಸೋಕುಲಪಾಳ್ಯಂಗೆ ಬರ್ತಿದಂಗೆ ಇವನ್ಗೆ ದಯಾನಂದ್ ಹೊಡೆಯೋಕೆ ಶುರು ಮಾಡ್ತಾನೆ. ಇವನು ವಾಪಸ್ ಫೈಟ್ ಮಾಡ್ದಲೆ ಯಾಕೆ ಒಡಿಸ್ಕೊಂತಾ ಇದ್ದಾನೆ ಅಂದ್ರೆ ಇಲ್ಲಿರೋ ಜನರಿಗೆ ಕೋಪ ಬಂದು ಅವರೇ ಇವನನ್ನ ತಡೆಯೋಕೆ ಬರ್ತಾರೆ ಅನ್ನೋ ನಂಬಿಕೆ ಇವನ್ಗಿದೆ. ಆದ್ರೆ ಯಾರು ಮನೆಯಿಂದ ಹೊರಗೇನೆ ಬರ್ತಾ ಇಲ್ಲ. ಇದೇ ಸಮಯಕ್ಕೆ ದಯಾನಂದ್ ಎಲ್ಲರನ್ನ ಹೊರಗೆ ಕರೆದು ಮಂಡಿ ಊರಿ ಕುತ್ಕೊಳ್ಳೋಕೆ ಹೇಳ್ತಾನೆ. ಹೇಳಿದ್ದನ್ನೆಲ್ಲ ಇವರು ಮಾಡ್ತಾ ಇದ್ದಾರೆ ಕೂಡ. ದಯಾನಂದ್ ಈಗ ಇವನೇ ಶನಿವಾರದವನು ನನಗೆ ಹೊಡೆದು ನಿಮ್ಗೆ ಧೈರ್ಯ ತುಂಬ್ತಾನಂತೆ ಅಂತ ಹೇಳಿದಾಗ ಇಲ್ಲಿರೋರ್ಗೆಲ್ಲ ಶಾಕ್ ಆಗುತ್ತೆ. ಸೂರ್ಯ ನಮ್ಗೋಸ್ಕರ ಇದನ್ನೆಲ್ಲ ಮಾಡಿದನ ಅಂತ. ಈಗ ಇಲ್ಲಿಗೆ ಶಂಕರಂ ಬಂದು ದಯಾನಂದ್ನ ಕೂರಿಸ್ಕೊಂಡು ಹೇಳ್ತಾ ಇದ್ದಾರೆ ನನ್ ಮಗ ಕೋಪ ಬಂದ್ರೆ ಬೇರೆಯವ್ರಿಗೆ ಹೊಡೆಯಲ್ಲ, ಯಾರಿಂದ ಕೋಪ ಬಂದಿತ್ತೋ ಅವರನ್ನೇ ಹುಡ್ಕೊಂಡು ಹೋಗಿ ಹೊಡಿತಾನೆ. ನಿಮ್ಗೆ ಗೊತ್ತಿಲ್ದಂಗೆ ನೀವು ತುಂಬಾನೇ ಬಾರಿ ಬದುಕಿದೀರಾ. ಒಂದು ಸಲ ಚಾರುಲತಾ ನೆನ್ಪಾದ್ಲು ಅಂತ ನಿಮ್ ಹೆಸರು ಡೈರಿಯಲ್ಲಿ ಅವನು ಬರೀಲೇ ಇಲ್ಲ. ಇನ್ನೊಂದ್ಸಲ ನಾನು ನಿದ್ದೆ ಮಾತ್ರೆ ಕೊಟ್ಟೆ, ಆಮೇಲೆ ಇವನ ಅಕ್ಕ ಮಾತ್ ತಗೊಂಡ್ಲು ನೀನು ಶನಿವಾರ ಯಾರಿಗೂ ಹೊಡಿಬಾರ್ದು ಅಂತ. ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಅಂತ ಇವರು ಹೇಳಿದಾಗ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಸೂರ್ಯ ತನ್ನ ಅಕ್ಕನ ಜೊತೆ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಭದ್ರಾ ಹೇಳಿರ್ತಾಳೆ ನನಗೆ ನಮ್ಮಪ್ಪ ಎಲ್ಲಾ ವಿಷಯ ಹೇಳಿದ್ದಾರೆ, ಒಳ್ಳೆ ಕಾರಣಕ್ಕೆ ಕೋಪ ಮಾಡ್ಕೊಂಡಾಗ ನಾನು ನಿನ್ಗೆ ಏನು ಹೇಳಲ್ಲ ಅಂತ ಅಮ್ಮ ಯಾವಾಗ್ಲೂ ಹೇಳ್ತಿದ್ರು. ಈಗ ನಾನು ಕೂಡ ಅದನ್ನೇ ಹೇಳ್ತೀನಿ ಅಂತ ಹೊಡೆಯೋಕೆ ಪರ್ಮಿಷನ್ ಕೊಟ್ಟು ಕಳ್ಸಿದಾಳೆ ಭದ್ರಾ. ಸೊ ಈಗ ಇಲ್ಲಿರೋ ಜನರಿಗೆ ಧೈರ್ಯ ಬರ್ಲಿ ಅಂತ ನಿಮ್ಮನ್ನ ಸುಮ್ನೆ ಬಿಟ್ಟಿದ್ದಾನೆ ಅಂತ ಶಂಕರಂ ಹೇಳಿದಾಗ ಕೋಪದಲ್ಲಿ ದಯಾನಂದ್ ರಾಜುನ ಮಗಳನ್ನ ಮತ್ತೆ ಎಳ್ಕೊಂಡ್ ಬಂದು ಇವಳನ್ನ ಕಾಲಲ್ಲಿ ತುಳಿಯೋಕೆ ನೋಡಿದಾಗ ಇವರಲ್ಲಿ ಒಬ್ಬ ವ್ಯಕ್ತಿ ಧೈರ್ಯ ಮಾಡಿ ಮುಂದೆ ಬರ್ತಾನೆ ಮತ್ತೆ ದಯಾನಂದ್ಗೆ ಹೊಡಿತಾನೆ ಕೂಡ. ಈ ವ್ಯಕ್ತಿ ಒಬ್ರು ಮುಂದೆ ಬಂದಿದ್ದಕ್ಕೆ ಎಲ್ಲರಿಗೂ ಧೈರ್ಯ ಬಂದು ಸೂರ್ಯನ ಜೊತೆ ಫೈಟ್ ಮಾಡೋಕೆ ರೆಡಿ ಆಗ್ತಾರೆ. ಶಂಕರಂ ಇಲ್ಲೇ ತುಂಬಾನೇ ಗಾಯಗೊಂಡು ಬಿದ್ದಿರೋ ಚಾರುಲತಾನ್ನ ಕರ್ಕೊಂಡು ಹೋಗ್ತಾರೆ. ಸೊ ದಯಾನಂದ್ ತನ್ನ ಜೊತೆ ಆಲ್ರೆಡಿ ರೌಡಿಗಳನ್ನ ಕೂಡ ಕರ್ಕೊಂಡ್ ಬಂದಿರೋದ್ರಿಂದ ಎಲ್ಲರೂ ಈಗ ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಸೋಕುಲಪಾಳ್ಯಂನ ಜನರು ದಬ್ರಿ ಸೌಟು ಪರ್ಕೆ ಎಲ್ಲ ತಗೊಂಡು ಹೊಡಿತಾ ಇದ್ದಾರೆ. ಈಗ ಸೂರ್ಯ ಕೂಡ ದಯಾನಂದ್ಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಹೀಗೆ ಸ್ವಲ್ಪ ಹೊತ್ತು ಫೈಟ್ ನಡೆಯುತ್ತೆ. ಎಲ್ಲರೂ ಸಾವನ್ನಪ್ಪಿ ಕೊನೆಗೆ ಉಳಿಯೋದು ದಯಾನಂದ್ ಮಾತ್ರ. ಈಗ ಇಲ್ಲಿಗೆ ಗೋವರ್ಧನ್ ತನ್ನ ಕಡೆಯವ್ರನ್ನ ಕರ್ಕೊಂಡ್ ಬಂದು ಸುಧಾ ಮತ್ತೆ ದಯಾನಂದ್ನ ಕರ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಕೂರ್ಮಾನಂದ್ ನೋಡಿದ CCTV ಫುಟೇಜ್ ನ ಇವರು ಕೂಡ ನೋಡಿ ದಯಾನಂದೇ ಕೂರ್ಮಾನಂದ್ನ ಕೊಲೆ ಮಾಡೋಕೆ ಬಂದಿದ್ದು ಅಂತ ಸುಧಾ ಮತ್ತೆ ದಯಾನಂದ್ ಇಬ್ರನ್ನ ಕರ್ಕೊಂಡು ಹೋಗಿ ಶೂಟ್ ಮಾಡಿ ಸಾಯಿಸ್ತಾನೆ ಗೋವರ್ಧನ್. ಸೊ ಎಲ್ಲಾ ಸಮಸ್ಯೆ ಈಗ ದೂರ ಆಯ್ತು. ಸೋಕುಲಪಾಳ್ಯಂನ ಜನರಿಗೆ ತೊಂದರೆ ಕೊಡೋಕೆ ಈಗ ಯಾರು ಇಲ್ಲ ಮತ್ತೆ ಅವ್ರಿಗೆ ಈಗ ಧೈರ್ಯ ಕೂಡ ಬಂದಿದೆ. ಚಾರುಲತಾ ಮತ್ತೆ ಸೂರ್ಯ ಮದುವೆ ಆಗೋಕೆ ರೆಡಿ ಆಗಿದ್ದಾರೆ. ಭದ್ರಾಗೆ ಆಲ್ರೆಡಿ ಹೆಣ್ಣು ಮಗು ಹುಟ್ಟಿದೆ. ಈ ಸಂಭ್ರಮದಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಸೊ ಸ್ನೇಹಿತರೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಕತೆ ಸ್ನೇಹಿತರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.